ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಡೇಟ್ ಇದೆ 30/7/26. बाबा कहते मीठे बच्चे, बाप जैसा निरहंकारी और निष्काम सेवाधारी कोई नहीं. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ತಂದೆಯ ತರಹ ನಿರಹಂಕಾರಿ ಮತ್ತು ನಿಷ್ಕಾಮ್ ಸೇವಾಧಾರಿ ಯಾರೂ ಇಲ್ಲ. ನೋಡಿರಿ, 2 ಕ್ವಾಲಿಟಿ ಬಾಬಾನ ಹೇಳ್ತಾ ಇದ್ದಾರೆ. ನಿರಹಂಕಾರಿ, ಇಷ್ಟು ದೊಡ್ಡ ಸ್ಥಾನ ಇದೆ, ಸರ್ವೋಚ್ಚ ಇದ್ದಾರೆ, ಆದರೆ ಅಷ್ಟೇ ಬಾಬಾ ಏನದಾರೆ, ನಿರಹಂಕಾರಿ. ಸೇವೆಯನ್ನು ಮಾಡೋದಕ್ಕೆ ಬಂದರೆ ಸೇವಾ ಪ್ರತಿಯಾಗಿ ಫಲಾಪೇಕ್ಷಾ ಇಚ್ಛಾ ಇಲ್ಲೇ ಇಲ್ಲ. ನಿಷ್ಕಾಮ್, ತಂದೆ ತರಹ ನಿರಹಂಕಾರಿ ಮತ್ತು ನಿಷ್ಕಾಮ್ ಸೇವಾಧಾರಿ ಯಾರೂ ಇಲ್ಲ. सारे विश्व की बादशाही बच्चों को देकर ಇಡೀ ವಿಶ್ವದ ಚಕ್ರಾಧಿಪತ್ಯವನ್ನು ಮಕ್ಕಳಿಗೆ ಕೊಟ್ಟು खुद वानप्रस्थ में बैठ जाते हैं. ಸ್ವಯಂ ವಾನಪ್ರಸ್ಥದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಯಾರು? ನಿಷ್ಕಾಮ ನಿರಹಂಕಾರಿ ವಾನಪ್ರಸ್ಥದಲ್ಲಿ ಹೋಗೋರು ಯಾರೇ? ನಿರಾಕಾರ ಪರಮಾತ್ಮ ತಂದೆ. ಅಂದರೆ ಸ್ವರ್ಗದಲ್ಲಿ ಭಗವಂತ ಬಂದು ಸ್ವರ್ಗದ ಆಡಂಬರಕ್ಕೆ ಜಗತ್ತಿನಲ್ಲಿ ಬರೋದೇ ಇಲ್ಲ. ಅಂದರೆ ಅಂಥ ಬಂಗಾರದ ಜಗತ್ತಿನಲ್ಲಿ ನಾವು ಬರ್ತೀನಿ ಅನ್ನೋದವರಿಗೆ ಇಲ್ಲೇ ಇಲ್ಲ. ಎಲ್ಲ ಕೊಟ್ಟು ಬಾಬಾ ಏನಾಗ್ಬಿಡ್ತಾರೆ, ವಾನಪ್ರಸ್ಥಕ್ಕೆ ಹೋಗಿಬಿಡ್ತಾರೆ. ಪ್ರಶ್ನೆ, ಬಾಪ್ ಕಾ ಕೌನ್ ಸಾ ಪೈಗಾಮ್ तुम्हें सारे विश्व को बताना है. ತಂದೆಯ ಯಾವ ಒಂದು ಸಂದೇಶವನ್ನು ನೀವು ಇಡೀ ಪ್ರಪಂಚಕ್ಕೆ ಹೇಳಬೇಕು. ಬರೀ ಭಾರತ ದೇಶ ಈ ಊರಲ್ರಿ, ಇಡೀ ಪ್ರಪಂಚಕ್ಕೆ ನೀವು ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಯಾವ ಸಂದೇಶ? ಬಾಬಾ ಹೇಳ್ತಾರೆ, ಸಭಿ ಕೋ ಬತಾओ कि तुम दुख हरता ಸುಖಕರ್ತಾಕ್ಕೆ ಬಚ್ಚೆ ಹೋ. ಎಲ್ಲರಿಗೂ ಹೇಳಿರಿ, ಯಾರ ಮಕ್ಕಳು ಅನ್ನೋದು ಎಲ್ರಿಗೂ ಹೇಳ್ರಿ, ನೀವು ದುಃಖ ಹರಣೆ ಮಾಡಿ ಸುಖ ಕೊಡುವಂಥ ತಂದೆಯ ಮಕ್ಕಳಾಗಿದ್ದೀರಿ. तुम्हें कभी भी किसी को दुख नहीं देना है. ಅವ್ರಿಗೆ ಇದನ್ನು ಹೇಳಿದ್ರೆ, ಇಂಥ ತಂದೆಯ ಮಕ್ಕಳು ನೀವು ಎಂದು ಯಾರಿಗೂ ದುಃಖವನ್ನು ಕೊಡಬಾರದು. ಯಾಕೆ? ಕರ್ಮದ ಸಿದ್ಧಾಂತ ಏನೈತಿ? ದುಃಖ ದೇಗ ತು ದುಃಖಿ ಹೋಕರ್ ಮರೇಗ. ದುಃಖ ಕೊಟ್ಟವರು ಹೆಂಗೆ ಸಾಯ್ತಾರೆ? ಅಂತಿಮ ಸಮಯದಲ್ಲಿ ದುಃಖಿಯಾಗಿಯೇ ಸಾಯ್ತಾರೆ. ತುಮ್ ಸುಖದಾತ ಬಾಪ್ಕು ಯಾದ್ ಕರೋ. ಅವ್ರಿಗೆ ಹೇಳಿ, ನೀವು ಸುಖದಾತ ತಂದೆಯನ್ನು ನೆನಪು ಮಾಡಿರಿ. उन्हें फॉलो करो तो आधा कल्प के लिए सुखधाम में चले जाएंगे. ಅವರನ್ನು ಫಾಲೋ ಮಾಡಿದಾಗ ಅರ್ಧ ಕಲ್ಪಕ್ಕಾಗಿ ಸುಖಧಾಮಕ್ಕೆ ಹೋಗುತ್ತೀರಿ. ಅವರನ್ನು ನೆನಪು ಮಾಡಿರಿ, ಅವರನ್ನು ಫಾಲೋ ಮಾಡಿರಿ. ಎಂಥ ಅದ್ಭುತ ಸೆಂಟೆನ್ಸ್ ಐತ್ರಿ. ಎಲ್ಲಿ ಹೋಗ್ತೀರಿ? ಬಾಬಾ ಹೇಳ್ತಾರೆ, ಅರ್ಧ ಕಲ್ಪಕ್ಕಾಗಿ ನೀವು ಸುಖಧಾಮಕ್ಕೆ ಹೋಗ್ತೀರಿ. यह पैगाम सबको देना है. ಈ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು. जो इस पैगाम को जीवन में धारणा करेंगे, ಯಾರು ಈ ಸಂದೇಶವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ, वो 21 जन्मों के लिए माया की ಬೇಹೋಶಿ ಸೆ छूट जाएंगे. ನೋಡಿ, ಎಂಥ ಅದ್ಭುತ ಬಾಬಾ ಹೇಳ್ತಾ ಇರೋದು. ಯಾರು ಈ ಸಂದೇಶವನ್ನು ಕೇಳಿ ಜೀವನದಲ್ಲಿ ಧಾರಣೆ ಮಾಡಿಕೊಳ್ತಾರೆ, ಅವರಿಗೆ 21 ಜನ್ಮಕ್ಕಾಗಿ ಮಾಯೆಯಿಂದ ಮೂರ್ಛಿತ ಆಗೋದ್ರಿಂದ ಬಿಡುಗಡೆ ಹೊಂದ್ತಾರೆ. ಮಾಯದ ಮೂರ್ಛಿತ ಅಂದರೆ ದೇಹಾಭಿಮಾನ ಬರೋದು,
ಸ್ಥಾನಮಾನ ಘನತೆಯ ನಾಶ ಬರೋದು, ಅಹಂಕಾರದಲ್ಲಿ ಬರೋದು, ಆಕರ್ಷಿತ ಆಗೋದು, ಇವೆಲ್ಲದರಿಂದ ಏನಾಗ್ಬಿಡ್ತಾರೆ? ಮುಕ್ತ. ಗೀತೆ ಇದೆ, ಹಮಾರೆ ತೀರ್ಥ ನ್ಯಾರೆ ಹೇ. ನಮ್ಮ ತೀರ್ಥ ಯಾತ್ರೆ ಬಹಳ ಭಿನ್ನ ಇದೆ. ಸಾಮಾನುಗಳು ಬೇಕಾಗಿಲ್ಲ, ಬಟ್ಟೆ ಬರೆ ಹೊತ್ಕೊಂಡು ಹೋಗೋದು ಬೇಕಾಗಿಲ್ಲ, ರೊಕ್ಕ ಖರ್ಚು ಮಾಡೋದೈತ್ರಿ, ಸಮಯ ಭಾಳ ತೊಗೊಳೋದೈತ್ರಿ. ಈ ಯಾತ್ರೆಗೆ ನೀವೇನು ಖರ್ಚು ಮಾಡ್ತೀರಿ? ಜಗತ್ತಿನ ಯಾತ್ರೆಗೆ ಭಾಳ ರೊಕ್ಕ ಖರ್ಚು ಮಾಡಿ ಹೋಗ್ಬೇಕು ದೂರ ದೂರ. ಆದರೆ ನಾವು ಪಂಚತತ್ವ ದಾಟಿ ಮೇಲೆ ಹೋಗ್ತೀವಿ, ಏನಾದರೂ ದುಡ್ಡು ಖರ್ಚು ಮಾಡ್ತೀವಿ? ಬಾಬಾ ಅದಕ್ಕೆ ಹೇಳ್ತಾರೆ, ನಿಮ್ಮ ತೀರ್ಥಯಾತ್ರೆ ಭಿನ್ನ ಇದೆ. ओम शांति। मीठे मीठे रूहानी बच्चे इस गीत का अर्थ तो समझ गए हैं। हम आत्माओं का वो बाप है, मुख्य है ही आत्मा। ಮಧುರ ಮಧುರ ಆತ್ಮೀಯ ಮಕ್ಕಳು ಈ ಗೀತೆಯನ್ನು ಕೇಳಿ ಇದರ ಅರ್ಥ ತಿಳ್ಕೊಂಡಿರ್ಬೇಕಲ್ಲ. ಏನ್ರಿ ಗೀತೆ ಏನಿತ್ತು? ಹಮಾರೆ ತೀರ್ಥ ನ್ಯಾರೆ ಹೇ. ನಮ್ಮ ತೀರ್ಥಯಾತ್ರೆ ಬಹಳ ಭಿನ್ನ ಇದೆ. ಇಲ್ಲಿ ಬಾಬಾ ಹೇಳ್ತಾರೆ, ನಿಮಗೆ ಹೇಳ್ತಾ ಇರೋದು ಯಾರು? ಆತ್ಮಗಳ ತಂದೆ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಫಸ್ಟು ಈ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮೊದಲನೇ ಫೌಂಡೇಶನ್ ಏನು ಇರಬೇಕ್ರಿ? ನಾನು ದೇಹ ಅಲ್ಲ, ನಾನು ಆತ್ಮ ಅದೀನಿ. ಯಾಕೆಂದರೆ ನೀವು ಪರಂಪಿತ ಪರಮಾತ್ಮನ ಎದುರಿನಲ್ಲಿ ಕುಂತು ಕೇಳ್ತಾ ಇರೋದು ದೇಹನೋ ಅಥವಾ ಆತ್ಮರಿ? ಹೊರಗಡೆ ಜಗತ್ತಿನಲ್ಲಿ ದೇಹ ನೋಡಿ ದೇಹದಾರಿ ಮನುಷ್ಯರು ಹೇಳ್ತಾರೆ. ಆದರೆ ಇಲ್ಲಿ ನಿರಾಕಾರ ಪರಮಾತ್ಮನ ಎದುರುಗಡೆ ಕುಂತು ಕೇಳೋರು ಯಾರಿ? ನಿರಾಕಾರ ಆತ್ಮಗಳು. ಈಗ ಬಾಬಾ ಹೇಳ್ತಾರೆ, ನೀವು ಆತ್ಮ ತಂದೆ ಎದುರುಗಡೆ ಕುತ್ಕೊಂಡಿದ್ದೀರಿ. ಬಾಬಾ ಮೊನ್ನೆ ಮುರಳಿ ಕ್ಲಾಸ್ನಲ್ಲಿ ಹೆಂಗೆ ಕೂಡ್ಬೇಕಂತ ಹೇಳಿದ್ದಾರೆ? ಏಕಾಗ್ರತೆಯಿಂದ, ಶಾಂತಿಯಿಂದ, ಅಲರ್ಟಾಗಿ, ಎಲ್ಲೂ ಬುದ್ಧಿ ಅಲದಾಡಿಸಲಾರದೆ ಇಲ್ಲಿ ಕೂಡಬೇಕು. ಆತ್ಮಿಕ ಭಟ್ಟಿ ಕಾಯ್ದಾನೂ ಇದೆ, ಮುರಳಿ ಕ್ಲಾಸಿನ ಕಾಯ್ದಾನೂ ಇದೆ. ಈ ಕಡೆ ಆ ಕಡೆ ನೋಡಾಕತ್ರ ವಾತಾವರಣ ಏನಾಗ್ತದೆ ಅಂತ ಹೇಳಿದ್ರಿ ಬಾಬಾ. ನೀವು ಬರೀ ಸಂಘ ವಿಚಾರಗಳು ಬೇರೆ, ಹೊರಗಡೆ ವ್ಯಾವಹಾರಿಕ ವಿಚಾರಗಳ ಮಾಡಾಕತ್ರಿ ಅಂತಂದರೆ ಆ ವೈಬ್ರೇಷನ್ ಈ ವಾತಾವರಣವನ್ನು ಕೆಡಿಸ್ತೈತಿ. ಬಾಬಾ ಅದಕ್ಕೆ ಹೇಳ್ತಾರೆ, ಈಗ ಆತ್ಮಗಳು ನೀವು ಎದುರುಗಡೆ ಕೂತ್ಕೊಂಡಿದ್ದೀರಿ. तुमको तो अपना शरीर है, इनको लोन लिया हुआ शरीर है। गुरु लोग मनुष्यों को यात्रा पर ले जाते हैं। भक्ति मार्ग के ढेर गुरु है. ನಿಮಗೆ ನಿಮ್ಮ ಶರೀರ ಐತಿ, ಆತ್ಮ ನಿರಾಕಾರ ಐತಿ, ಆದರೆ ನಮಗೇನೈತ್ರಿ? ಶರೀರ ಐತಿ. ಶಿವಬಾಬರವ್ರಿಗೆ ರೀ ಅವ್ರಿಗೆ ದೇಹನೇ ಇಲ್ಲ. ಮನುಷ್ಯರು ಜಗತ್ತಿನಲ್ಲಿ ಗುರುಗಳು ಅನಿಸ್ಕೊಂಡವರು ತಮ್ಮ ಶಿಷ್ಯಂದ್ರಿಗೆ ಏನು ಮಾಡ್ತಾರೆ? ಯಾತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಭಕ್ತಿ ಮಾರ್ಗದ ಗುರುಗಳು ಒಬ್ಬರಿಲ್ಲ ಇಬ್ಬರಿಲ್ಲರಿ, ಸಾಕಷ್ಟು ಗುರುಗಳದಾರ ಈಗಂತ. ಆದರೆ ಭಾರತದೊಳಗಡೆ ಒಂದು ಮಾನ್ಯತೆ ಏನಂದರೆ ಹಂಗಂತೂ ಗುರುಗಳು ಭಾಳ ಅದ. ಆದರೆ ಭಾರತೀಯ ಪದ್ಧತಿ ಪ್ರಕಾರ ಸ್ತ್ರೀ ಮದುವೆ ಆದಮೇಲೆ ಏನು ಹೇಳ್ತಾರೆ? ಪತಿನೇ ನಿನ್ನ ಗುರು, ಪತಿನೇ ನಿನ್ನ ದೇವರು, ಎಲ್ಲ ಪರಮೇಶ್ವರನು ನಿನ್ನ ಪತಿನೇ. ಅಂದರೆ ಗುರು ಏನಾಗ್ಬಿಟ್ಟಾರೆ? ಪತಿನೇ ಗುರು ಅಂತ ಹೇಳ್ಬಿಡ್ತಾರೆ. तो बाप बच्चों को समझाते हैं, तुम बच्चे हो, समझते हो, हम बेहद के बाप के बच्चे हैं. ಯಾರು ಮಕ್ಕಳದೇವ್ರಿ? ಬರೀ ಮಕ್ಕಳಲ್ಲ. ಯಾರು ಮಕ್ಕಳು? ಬೇಹದ್ ತಂದೆಯ ಮಕ್ಕಳಾಗಿದ್ದೀವಿ. ಬೇಹದ್ದಿನ ಆಸ್ತಿಯನ್ನು ತಗೊಳ್ಳೋದಕ್ಕಾಗಿ ಬಂದಿದ್ದೀವಿ. ಬಾಕಿ ಈಗಂತೂ ನಾವು ದುರ್ಗತಿಯಲ್ಲಿದ್ದೀವಿ. ಈಗ ಎಲ್ಲಿ ಹೋಗಬೇಕಾಗೈತ್ರಿ? ಸದ್ಗತಿಯನ್ನು ಪಡ್ಕೋಬೇಕಾಗೈತೆ. ಇದಂತೂ ನಿಶ್ಚಯ ಐತಲ್ಲ. ಇಲ್ಲಿ ನಾವು ದುರ್ಗತಿಯಿಂದ ಸದ್ಗತಿಯ ಜಗತ್ತಿಗೆ ಹೋಗ್ತೀವಿ ಅನ್ನೋ ನಿಶ್ಚಯ ಐತೇನಿಲ್ಲ. ಇನ್ನು ಸುಮ್ಮ ಬಾಬಾ ಏನು ಹೇಳ್ತಾರೆ ಹ್ಞೂ ಹ್ಞೂ ಅಂತೀರೋ? ಸದ್ಗತಿ ಅರ್ಥಾತ್ ಸುಖದ ಜಗತ್ತು. ಅಲ್ಲಿ ಯಾವ ದುರ್ಗತಿ ಸಾಧನಗಳಿಲ್ಲ, ವಿಕಾರದ ನಾಮ ನಿಶಾನಿನೂ ಅಲ್ಲಿ ಇಲ್ಲೇ ಇಲ್ಲ. ನಿಶ್ಚಯ ಇದೆಯಲ್ಲ ಅಂತ ಹೇಳ್ತಾರೆ ಬಾಬಾ. ನೀವು ಕರೆದಿರೋದೇನಂತ? ಹೇ ಪತಿತ ಪಾವನ ಬಾ ಅಂತ. अब पावन होने के लिए बुलाते हैं तो भारत में कितने ढेर के ढेर गुरु है. ಪಾವನ ಆಗೋದಕ್ಕಾಗಿಯೇ ಕರೆದ್ರೆ. ಈಗ ಭಾರತದಲ್ಲಿ ಪ್ರತಿಯೊಬ್ಬ ಮನೆಗೂ ಅವ್ರವ್ರ ಗುರುಗಳು ಬೇರೆ. ಎಷ್ಟು ಗುರುಗಳದಾರ, ಎಷ್ಟು ಮಠ ಮಾನ್ಯಗಳದಾವ, ಅಷ್ಟು ಗುರುಗಳದಾರ ಅಂತ ಹೇಳ್ತಾರೆ ಬಾಬಾ.
ಕೆಲವು ಗುರುಗಳಿಗೆ 100 ಜನ ಫಾಲೋವರ್ಸ್ ಇರ್ತಾರೆ, ಇನ್ನು ಕೆಲವು ಗುರುಗಳಿಗೆ 500 ಜನ ಫಾಲೋವರ್ಸ್ ಇರ್ತಾರೆ, ಇನ್ನು ಕೆಲವರಿಗೆ 50 ಜನ. ಕೆಲವು ಗುರುಗಳ ಮಠದಾಗ ಕಡಿಮೆ ಜನ ಇರ್ತಾರೆ, ಫಾಲೋವರ್ಸ್ಗಳು ನಂಬರ್ 1 ಇರ್ತಾರೆ. ಕೊಯ್ಕೆ ಲಾಖೋ ಕರೋಡೋ ಭೀ ಹೋತೆ ಹೇ. ಕೆಲವು ಗುರುಗಳಿಗೇನಿರ್ತಾರೆ, ಲಕ್ಷ ಜನ ಅವರನ್ನು ಪಾಲಿಸೋರು ಇರ್ತಾರೆ. ಕರು ಅಂದರೆ ಕೋಟಿ ಲಕ್ಷ ಕೋಟಿ ಜನ ಅವರ ಶಿಷ್ಯಂದಿರು, ಅವ್ರ ಫಾಲೋವರ್ಸ್ಗಳೇ ಇರ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಬಾಬಾ. ಖೋಜೋಂಕ ಅಘಾಂಕ ಗುರು ಹೇ. ಆ ಸಮಯದಲ್ಲಿ ಸಾಕಾರ ಬಾಬಾ ಇದ್ದಾಗ ಇದ್ರು ಅವರು. ಅಘಾಂಕ ಗುರು ಬಹಳ ಇಡೀ ಇದಕ್ಕೆ ಫೇಮಸ್ ಅವನು. ಅಷ್ಟು ಆ ಗುರು ಬರ್ತಾನಂದರೆ ಹೆಂಗಂದರೆ ಈ ಕ್ರಿಶ್ಚಿಯನ್ರ ಪೋಪ್ ಯಾವಾಗರ ಹೊರಗೆ ಬರ್ತಾನೆ ಗುರು, ಎಷ್ಟು ಭೀಡ್ ಭಾಡ್ ಇರ್ತೈತೆ. ಹಾಗೆ ಅಘಾಂಕ ಗುರು ಬಂದರೆ ಸಾಕು, ಅಷ್ಟು ಜನ ಎಲ್ಲ ಹಾಗೆ ಕೂಡ್ಕೊಂಡ್ಬಿಡ್ತಿದ್ರು. ಯಾಕೆ ಅಷ್ಟು ಫಾಲೋವರ್ಸ್ ಇದ್ದರು. फिर भले कुछ भी करने वाला हो लेकिन उनका मान कितना है. ಆ ಗುರು ಸದ್ಗತಿ ಅಂತೂ ಕೊಡಂಗಿಲ್ಲ, ಆದರೆ ಭಕ್ತಿ ಮಾರ್ಗದಲ್ಲಿ ಗುರುಗಳಿಗೆ ಎಷ್ಟು ಮಾನ್ ಮರ್ಯಾದೆ ಇದೆ. भक्ति मार्ग में गुरु अनेक है, फिर वो भी नंबरवार होते हैं. कोई की कमाई पद्मों की होती है, अघांका की कमाई बहुत है. ಗುರುಗಳಲ್ಲೂ ನಂಬರ್ 1 ಇದ್ದಾರೆ. ಅಲ್ಲಿ ಗುರುಗಳ ಸಂಪಾದನೆಯೂ ಕೂಡ ಎಲ್ಲರದು ಒಂದೇ ಥರ ಇಲ್ಲ. ಎಲ್ಲ ಗುರುಗಳು ಭಾಳ ಶ್ರೀಮಂತಂತನೂ ಇರಲ್ಲ. ಅಘಾಂಕ ಗುರು ಏನಿದ್ದಲ್ಲ ಅವನು ಭಾಳ ಶ್ರೀಮಂತ. ಅಂದರೆ ಅಷ್ಟು ಫಾಲೋವರ್ಸ್ಗಳು ಅವನಿಗೆ ಅಷ್ಟು ಕೊಡ್ತಿದ್ರು. ಅವನನ್ನು ವಜ್ರದೊಳಗೇ ತೂಕ ಮಾಡಿದ್ರು, ಅಷ್ಟು ಅವನನ್ನು ಫಾಲೋವರ್ಸ್ ಇದ್ದರು ಅಂತ ಹೇಳ್ತಾರೆ ಬಾಬಾ. ಉನ್ಕೋ ಹೀರೋ ಮೇ ತೋಲ್ಕರ್ ದಾನ್ ಕಿಯಾ ಥಾ ಉನ್ಕೆ ಶಿಷ್ಯೋನೆ. ನೋಡ್ರಿ, ಅವನ ತೂಕ ಈ ಕಡೆ ಡೈಮಂಡ್ಸ್ಗಳಿಟ್ಟು ಆ ಡೈಮಂಡ್ಸ್ಗಳನ್ನು ದಾನದಲ್ಲಿ ಕೊಟ್ಟಿದ್ರು ಅವನ ಶಿಷ್ಯರು. ಅಂದರೆ ಅವ ಎಷ್ಟು ಶ್ರೀಮಂತ ಗುರು ಇದ್ದಾರೆ, ಅಷ್ಟು ದೊಡ್ಡ ಗುರು ಅಂತ ಹೇಳ್ತಾರೆ ಬಾಬಾ. ಒಂದು ಕಡೆ ವಜ್ರಗಳು, ಒಂದು ಕಡೆ ಗುರುಗಳು. ಆಜ್ಕಲ್ ಸೋನೆ ಮೇ ತೋ ಬಹುತೋಂ ಕೋ ವಜನ್ ಕರ್ ದೇತೆ ಹೈ. ಈಗೆಲ್ಲ ಡೈಮಂಡ್ಗಳಲ್ಲಿ ತೂಕರು. ಈಗಂತೂ ಬಾಬಾ ಹೇಳ್ತಾರೆ ಬಂಗಾರದಲ್ಲಿನೂ ಇಟ್ಟು ತೂಕ ಮಾಡ್ತಾರೆ. दूसरा प्लैटिनियम होता है, वो सोने से भी ज़्यादा कीमती होती है, वो भी वज़न कर दिया था. ಬಂಗಾರ ಆಗಲಿ ಪ್ಲಾಟಿನಿಯಂ, ಅದು ಬಂಗಾರಕ್ಕಿಂತ ಹೆಚ್ಚಿನ ರೇಟ್ ಇರ್ತದೆ. ಅದರಲ್ಲೂ ಕೂಡ ಗುರುಗಳನ್ನು ಏನು ಮಾಡ್ತಾರೆ, ಗುರುಗಳಿಗೆ ಒಂದು ಕಡೆ ಅದನ್ನು ಇಡ್ತಾರೆ, ಇನ್ನೊಂದು ಕಡೆ ತುಲಾಭಾರ ಮಾಡ್ತಾರೆ. अब गुरु का मर्तबा देखो कितना है, ऐसे गुरु लोग तो ढेर के ढेर है. ಹಂಗೆ ಭಾರತದಲ್ಲಿ ಇಂಥ ಮಾನ್ಯತೆ ಇರುವಂಥ ಗುರುಗಳು ಬಹಳಷ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಈಗ ನಿಮಗೆ ಗೊತ್ತಿದೆ ಸತ್ತು ಗುರು ಯಾರು? ಗುರುಗಳೇ ಸಾಕಷ್ಟಿದ್ದಾರೆ. ಅಬ್ ಇಸ್ ಸತ್ತು ಗುರುಕು ತುಮ್ ಕ್ಯಾ ದೇಂಗೆ? ಆ ಅಘಾಂಕ ಗುರುವಿಗೆ ಡೈಮಂಡ್ನಲ್ಲಿ ತೂಕ ಮಾಡಿದ್ರು, ಬಂಗಾರದಲ್ಲಿ ತೂಕ ಮಾಡಿದ್ರು. ನೀವು ಈ ಸತ್ತು ಗುರುಗೆ ಏನು ಮಾಡ್ತೀರಿ? ಹಾಂ, ತೂಕರ ಐತೇನ್ರಿ ಬಾಬಂದು? ತೂಕ ಐತ್ರಿ? ನಿರಾಕಾರ ಶಿವಬಾಬಂದು ತೂಕ ಐತ್ರಿ? ಕಸ್ಕಸಿಕ್ಕಿತ್ತನು ಏನು ಪೂರ ಅದರೊಳಗೆ 1000 ತಗೊಡಿ. ಬಾಬಾ ಕೇಳ್ತಾರೆ ತುಮ್ ಕ್ಯಾ ದೇಂಗೆ ಅಂತ ಕೇಳ್ತಾರೆ ಬಾಬಾ. ಉನ್ಕೋ ವಜನ್ ಕರೆಂಗೆ ಹೀರೋ ಸೆ. ವಜ್ರಗಳಿಂದ ನನಗೆ ತೂಕ ಮಾಡ್ತೀರಿ? ಬಾಬಾ ಕೇಳ್ತಾರೆ ಉನ್ಕಾ ವಜನ್ ಹೋ ಸಕ್ತಾ ಹೇ? ನೀವು ಹೇಳ್ರಿ, ನನಗೆ ಭಾರ ಐತೆ, ನಂದು ನನ್ನ ವಜನ್ ಐತೇನು? ಇಲ್ಲೇ ಇಲ್ಲ. ಈ ತುಮ್ಹಾರಾ ಗುರು ಕಿತನಾ ವಂಡರ್ಫುಲ್ ಹೇ, ಸಬ್ಸೆ ಹಲ್ಕಾ ಹೇ. ಬಾಬಾ ಹೇಳ್ತಾರೆ ನಿಮ್ಮ ಗುರು ನಾನು ಎಂಥ ಅದ್ಭುತದೀನಿ, ಒಂದು ಬಿಂದು ಭಾಳ ಹಗುರದೀನಿ, ನಿಮಗೇನು ತೂಕ ಮಾಡಿಡೋ ಅವಶ್ಯಕತೆ ಇಲ್ಲೇ ಇಲ್ಲ. ಬಿಲ್ಕುಲ್ ಹಿ ಸೂಕ್ಷ್ಮ ಹೇ. तुम्हारा गुरु एक है, तुम जानते हो. शिव बाबा तो दाता है, भगवान कभी कुछ ले नहीं सकता, वो तो देते हैं. ಪರಮಾತ್ಮ ದಾತ ಅದ, ಅವರು ಯಾರಿಂದ ಏನು ಕೇಳೋ ಅವಶ್ಯಕತೆ ಇಲ್ಲೇ ಇಲ್ಲ. ನಾವು ಬಾಬಾಗೆ ಇಷ್ಟು ಕೊಟ್ಟಿವಿ ರೀ, ಅಷ್ಟು ಕೊಟ್ಟಿವಿ, ಬಾಬಾ ಏನು ಮಾಡ್ತಾರೆ ತಗೊಂಡು? ಬಾಬಾ ಕೊಡ್ತೀವಿ ರೀ ನಾವು. ಅದು ನಮ್ಮದು ಮೂರ್ಖತನ ಆಗ್ತೈತೆ. ಪರಮಾತ್ಮನಿಗೆ ನಾ ಇಷ್ಟು ಕೊಟ್ಟೀನಿ, ಆದರೆ ಕೊಡುವಂಥವ್ರು ಯಾರದಾರೆ? ಸ್ವಯಂ ದಾತ ಅದಾರ. ಬಾಬಾ ಹೇಳ್ತಾರೆ ನಿಮ್ಮ ದುಡ್ಡು ತೊಗೊಂಡು ನಾ ಏನು ಅರಮನೆ ಕಟ್ಕೊಳ್ಳೋದೈತೆ? ನಿಮ್ಮದು ನಿಮಗೆ ವಾಪಸ್ ರಿಟರ್ನ್ ಐತಿ. ಒಂದು ಮಾಡಿದ್ರೆ ಮತ್ತು ರಿಟರ್ನು ಕಡಿಮೆ ಇಲ್ಲರಿ. ಎಷ್ಟೈತಿ? ಒಂದು ಹಾಕಿದ್ರೆ ತುರಂತ ಟ್ರಾನ್ಸಾಕ್ಷನ್ ನಿಮ್ಮ ಅಕೌಂಟಿಗೆ ಎಷ್ಟು ರೀ? 1000 ಪಟ್ಟು ನಿಮಗೆ. ಬಾಬಾ ಅದಕ್ಕೆ ಹೇಳ್ತಾರೆ ನಾನು ಭಗವಂತ ನಿಮ್ಮಿಂದ ಏನು ತಗೊಳ್ಳೋದಿಲ್ಲ, ನಾ ಕೊಡುವಂಥವನದೀನಿ. ಈಶ್ವರಾರ್ಥ ದಾನ್ ಸಬ್ ಕರ್ತೆ ಹೇ,
तो समझते हैं दूसरे जन्म में इसका एवज़ा मिलेगा. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನ ಹೆಸರಿನಲ್ಲಿ ದಾನ ಮಾಡ್ತಾರೆ. ಅವ್ರಿಗೆ ಗೊತ್ತೈತೆ ಈ ಜನ್ಮದಲ್ಲಿ ದಾನ ಮಾಡಿದ್ರೆ ಇದ್ರ ಪ್ರತಿಯಾಗಿ ಮುಂದಿನ ಜನ್ಮಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಅಂದರೆ ದಾನ ಮಾಡುವಾಗೂ ಆಸೆ ಇಟ್ಟಾರಲ್ಲ, ಈಗ ಮಾಡಿದ್ರೆ ಮುಂದಿನ ಜನ್ಮಕ್ಕರೆ ಬರ್ತೈತಿ ಅಂತ ಸೂಕ್ಷ್ಮ ಆಸೆ ಅಲ್ಲಿ ಇದೆ. ಹಂಗೆ ಆಸೆ ಇಟ್ಕೊಂಡು ಮಾಡ್ತಾರೆ. ಆದರೆ ಇಲ್ಲಿ ಅಂತೂ ಬೇಹದ್ದಿನ ತಂದೆ. ಇನ್ ಜೈಸಿ ನಿಷ್ಕಾಮ್ ಸೇವಾ ಕೋಯಿ ನಹಿ ಕರ್ ಸಕ್ತೆ. ಹೇಳ್ತಾರೆ ನಂತರ ನಿಷ್ಕಾಮ್ ಸೇವೆ ಯಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಸೇವಾ ಮಾಡೀನಿ, ನಾನೇ ಬಂಗಾರದ ಜಗತ್ತಿನಲ್ಲಿ ಬರ್ತೀನಿ, ನಾನು ಸೇವಾ ಮಾಡೀನಿ, ನನಗಿಷ್ಟು ಕೊಡ್ರಿ ಅಂತ ಏನಾರು ಅಂತಾರೆ ಬಾಬಾ, ನನಗೆ ನೋಡ್ರಿ ಮಕ್ಕಳೇ ಅಂತ. ಇಲ್ಲೇ ಇಲ್ಲ. निष्काम सेवा भी कैसी, बच्चों को विश्व का सुखधाम का मालिक बनाते हैं. बाबा खुद थोड़ी विश्व का मालिक बनते हैं. ನಿಷ್ಕಾಮ್ ಸೇವಾದಾರ್ಯನ ಖುದ್ ಬಾಬಾ ತನ್ನ ಸ್ಪಷ್ಟ ಮಾಡ್ತಾರೆ. ಬಂಗಾರದ ಜಗತ್ತು ತಯಾರು ಮಾಡ್ತೀನಿ, ಆ ಬಂಗಾರದ ಜಗತ್ತಿನಲ್ಲಿ ನಾ ಮಾಲೀಕ ಆಗೋದಿಲ್ಲ. ಯಾರನ್ನು ಮಾಡ್ತಾರೆ ಮಾಲೀಕರನ್ನಾಗಿ? ಬಾಬಾ ಹೇಳ್ತಾರೆ ನಿಮ್ಮನ್ನು ಮಾಡ್ತೀನಿ. ಉನ್ಕೋ ಕಹಾ ಜಾತಾ ಹೇ ಸುಖ ಕಾ ಸಾಗರ್, शांति का सागर, पवित्रता का सागर. बच्चों को हर एक बात अच्छी रीति समझाई जाती है. ಹೇಳ್ತಾರೆ ನಾನು ಮಕ್ಕಳಿಗೆ ಪ್ರತಿಯೊಂದು ಮಾತನ್ನು ಭಾಳ ಚೆನ್ನಾಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಏಕ ಹಿ ಬಾಪ್ ಸೆ ತುಮಕೋ ಜೀವನ್ ಮುಕ್ತಿ ಮಿಲ್ ಜಾತಿ ಹೈ. ನೋಡ್ರಿ, ನೀವು ಎಲ್ಲಿ ಅಲೆದಾಡೋದೇ ಬೇಕಾಗಿಲ್ಲ. ಅಲ್ಲಿ ಹೋದ್ರೆ ಮುಕ್ತಿ, ಇಲ್ಲಿ ಹೋದ್ರೆ ಜೀವನ್ ಮುಕ್ತಿ, ಈ ಗುರುವಿನ ಪಾದ ಸೇವಾ, ಆ ಗುರು ಯಾರದಿಲ್ಲ. ಬಾಬಾ ಹೇಳ್ತಾರೆ ನಾ ಒಬ್ಬನೇ ನಿಮಗೆಲ್ಲ ಏನು ಮಾಡ್ತೀನಿ, ಮುಕ್ತಿನೂ ಕೊಡ್ತೀನಿ, ಆಮೇಲೆ जीवन मुक्तिनू ಕೊಡ್ತೀನಿ. तो बाबा से स्वर्ग का वर्षा मिलता है, निश्चय किया बस. ಇಲ್ಲಿ ಅಂಡರ್ಲೈನ್ ಏನ್ರಿ? ನಿಶ್ಚಯ. ನನ್ನಿಂದ ನಿಮಗೆ ಸ್ವರ್ಗದ ಆಸ್ತಿ ಸಿಗ್ತೈತಿ, ಆದರೆ ನನ್ನಿಂದ ಸ್ವರ್ಗದ ಆಸ್ತಿ ಸಿಗ್ತೈತಿ ಅನ್ನೋದ್ರ ಮೇಲೆ ನಿಮ್ಗಳಿಗೇನಿರಬೇಕು? ನಿಶ್ಚಯ ಬೇಕು. ನಿಶ್ಚಯ ಮೂಡ್ತು, ಮುಗೀತು, ಎಲ್ಲ ನಿಮ್ಮದೇ ಅಂತ ಹೇಳ್ತಾರೆ ಬಾಬಾ. बाबा और वर्षे को याद करना है. इनको कहते हैं ज्ञान का सागर. सारा सागर मस बनाओ, सारा जंगल कलम बनाओ तो भी एंड नहीं हो सकता है. ಬಾಬಾ ಜ್ಞಾನ ಸಾಗರ್ ಇದ್ದಾರೆ. ಜ್ಞಾನ ಸಾಗರ್ನ ಜ್ಞಾನ ನೀವು ಬರೀಲಿಕ್ಕೆ ಸಾಧ್ಯ ಐತ್ರಿ? ಇಡೀ ಸಾಗರವನ್ನೇ ಮಸಿ ಮಾಡಿಕೊಳ್ಳ್ರಿ, ಇಡೀ ಕಾಡನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡು ಬರೀರಿ. ಬಾಬಾ ಹೇಳ್ತಾರೆ ಇದು ಯಾವುದು ಸಾಲಂಗಿಲ್ಲ, ಅಷ್ಟಿದೆ ಸಾಗರ್ನ ಜ್ಞಾನ. तो तुम शुरू से लेकर लिखते जाओ तो तुम्हारे ढेर पुस्तकें हो जाए. 36ನಲ್ಲಿ ಬಾಬಾ ಬಂದ್ರಿ. 36ನಲ್ಲಿ ಬಾಬಾ ಬಂದ ಮೇಲೆ ಅವಾಗಿನಿಂದ ಬಾಬರವರು ಮುರಳಿ ನುಡಿಸ್ತಾ ಇದ್ದಾರೆ. ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೆ ಏನು ಮುರಳಿ ಹೇಳಿದ್ದಾರೆ ನೀವು ಬರ್ಕೋತ ಹೋದರೆ ಎಷ್ಟಾಗ್ತವ್ರು? ಸಾಲೋದೇ ಇಲ್ಲ. ಬಾಬಾ ನೋಡಿ, ಸಾಕಾರ ಬಾಬಾ ಇದ್ದಾಗೂ ಬಾಬಾ ಏನು ಮುರಳಿ ಬರೆದಿದ್ರಲ್ಲ, ಆ ಮುರಳಿ ಎಲ್ಲ ಏನು ಮಾಡಿದ್ರಿ? ಪಾಕಿಸ್ತಾನ ಬಿಟ್ಟು ಬರುವಾಗ ಅಲ್ಲಿನೇ ಎಲ್ಲ ಬಾಬಾ ಹಾಕಿ ಬಂದರು ಕೆಳಗಡೆ. ಕೆಲವೊಂದು ಸಾಗರದೊಳಗೆ ಚೆಲ್ಲಿದ್ರು, ಕೆಲವನ್ನ ಅಲ್ಲೇ ಮುಚ್ಚಿ ಬಂದರು. ಬಾಬಾ ಎಲ್ಲ ಎಲ್ಲಿ ತೊಗೊಂಬಂದಾರೆ, ಎಲ್ಲನೂ ತೊಗೊಂಡು ಬಂದಿಲ್ಲ. ಇಷ್ಟಲ್ದೇ ಮಕ್ಕಳಿಗೂ ಎಲ್ಲ ನೋಟ್ಬುಕ್ನು ಅಲ್ಲೇ ಇಡತ್ತೆ ಹೇಳಿದ್ರು. ಬರ್ಕೊಂಡಿದ್ದೆಲ್ಲ ಕೆಲವೇನು ಉಳ್ಕೊಂಡು ಅಲ್ರಿ, ಅವ ನಮಗೆ ಮುರಳಿ ಸಿಕ್ಕಿದ್ದು ದಾದಿಗಳೇನು ಮುಚ್ಚಿ ತೊಗೊಂಬಂದಿದ್ರು. ಸೊ ಬಾಕಿ ಬಾಬಾ ಹೇಳ್ತಾರೆ ನೀವು ಹಂಗೆ ಬರ್ಕೋತ ಕೂತ್ರೆ ಏನಾಗ್ತಾವೆ, ಎಷ್ಟು ಪುಸ್ತಕಗಳಾಗ್ತಾವೆ. ये नॉलेज तो बहुत वैल्यूबल है जो धारणा करने की है. ಈ ಜ್ಞಾನ ವ್ಯಾಲ್ಯೂಬಲ್ ಐತಿ, ಸುಮ್ಮನೆ ಕೇಳಿ ಹೋಗೋದಲ್ಲ. ಇದು ಏನಂತ ಹೇಳ್ತಾರೆ ಬಾಬಾ? ಧಾರಣೆ ಮಾಡಿಕೊಳ್ಳೋದೈತಿ. ಏನು ಕೇಳಾಕತ್ತೀವಿ, ಏನಿದ್ರ ಅರ್ಥ, ಬಾಬಾ ಏನು ಹೇಳ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ಸ್ವರೂಪದಲ್ಲಿ ತರುವಂಥದ್ದು. जानते हो ये कोई परंपरा से तो चलती नहीं. ಜ್ಞಾನ ಏನು ಪರಂಪರಾದಿಂದ ಬಂದೈತ್ರಿ? ಸತ್ಯುಗದಲ್ಲಿ ಬಾಬಾ ಹೇಳಕ್ಕೆ ಬರ್ತಾರೆ? इल्ले इल्ला. अब भी तुमको तंत मिलता है. बाप आकर बच्चों को अपना परिचय देते हैं, वही काफ़ी है. ನಾನು ಜ್ಞಾನ ಏನು ಹೇಳ್ತೀನಿಲ್ಲ, ಆದರೆ ಸಾರನು ಹೇಳ್ತೀನಿ ನಿಮಗೆ. ಅಷ್ಟಲ್ದೇ ನಾ ಬಂದು ನಾನು ಪರಿಚಯ ಕೊಡ್ತೀನಿಲ್ಲ, ಸಾಕು ನಿಮಗೆ ಇಷ್ಟು, ಇನ್ನಿಷ್ಟು ತಿಳ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಬಾಬಾ. तो बाप का परिचय देने से, रचता को जानने से रचना का भी ज्ञान आ जाता है. ಜಗತ್ತಿನವರಿಗೆ ನೀವು ಪರಮಾತ್ಮನ ಬಗ್ಗೆ ಹೇಳ್ರಿ. ಪರಮಾತ್ಮನ ಬಗ್ಗೆ ಹೇಳಿದಾಗ ಪರಮಾತ್ಮನ ರಚನೆ ಬಗ್ಗೆನೂ ಅವರೊಳಗಡೆ ಬಂದೇ ಬಿಡ್ತದೆ, ಬುದ್ಧಿ ಒಳಗಡೆ ಜ್ಞಾನ.
बुद्धि कहती है जो सतयुग में आते होंगे उनके पुनर्जन्म जास्ती होंगे, चक्र में जो पहले आए होंगे वही आएंगे। 84 ಜನ್ಮದಲ್ಲಿ ಬರೋರು ಯಾರು? ಎಲ್ಲರೂ 84 ಜನ್ಮದಲ್ಲಿ ಬರೋದಿಲ್ಲ. ಸತ್ಯುಗದ ಆದಿಯಲ್ಲಿ ಯಾರು ಬಂದಿದ್ದಾರೆ ಅವ್ರದ್ದು 84 ಜನ್ಮ ಇದೆ. ಇದು ನಿಮಗೆ ಗೊತ್ತಿದೆ ಅಂತ ಹೇಳ್ತಾರೆ ಬಾಬಾ. चक्र में जो पहले आए होंगे वही आएंगे, इस चक्र को भी अच्छी रीति समझना है। गीत में भी सुना ना, हमारे तीर्थ न्यारे हैं, वो तो जन्म जन्मांतर तीर्थ यात्राएं आदि करते आए हैं. ಭಕ್ತಿ ಮಾರ್ಗದಲ್ಲಿ ಎಷ್ಟು ಯಾತ್ರೆ ಮಾಡಿಲ್ಲ ನೀವು? ಜನ್ಮ ತೀರ್ಥ ಯಾತ್ರೆ ಮಾಡಿರಿ, ಎಷ್ಟು ದುಡ್ಡು ಖರ್ಚು ಮಾಡಿವ್ರಿ. ಈ ಯಾತ್ರೆ ಒಳಗೆ ಏನು ಖರ್ಚು ಐತ್ರಿ? ಈ ಯಾತ್ರೆ ಒಳಗೆ ಟೈಮ್ ಹಿಡಿತೈತ್ರಿ? ಆ ಯಾತ್ರೆ ಒಳಗೆ ಏನೈತಿ? ಟೈಮ್ ಹಿಡಿತೈತಿ. ಈ ಯಾತ್ರೆಗೆ ಹಸು ಆಗ್ತೈತಿ, ರಾತ್ರಿ ಆಗ್ತದೆ ಅನ್ನೋದಿಲ್ಲೇ ಇಲ್ಲ. ನೀವು 1 ಸೆಕೆಂಡ್ನಲ್ಲಿ ಹೋಗಿಬಿಡ್ತೀರಿ. ಹೇಳ್ತಾರೆ ಭಕ್ತಿ ಮಾರ್ಗದಲ್ಲೂ ನೀವು ಎಷ್ಟೊಂದು ಯಾತ್ರೆಗಳನ್ನು ಜನ್ಮ ಮಾಡ್ಕೊತಾನೆ ಬಂದಿದ್ದೀರಿ. ये सिर्फ तुम्हारे एक जन्म की यात्रा है. ಈ ಸದ್ದಿನ ಯಾತ್ರೆ ಅಂತದೈತ್ರಿ ಕೇವಲ ಒಂದು ಜನ್ಮದ ಯಾತ್ರೆ. ಇದ್ರೊಳಗೆ ಏನು ತೊಂದರೆ ಇಲ್ಲ. ಬಿಸಿಲಾಗ್ತೈತಿ, ಕಾಲಿಗೆ ಗುಳ್ಳಿ ಬರ್ತಾವೆ, ಅಥವಾ ಕಲ್ಲೊಳಗೆ ನಡೆಯೋದೈತಿ, ಅಥವಾ ಮಳೆ ಬರ್ತೈತಿ, ತೊಯ್ಸ್ಕೊಳ್ಳೋದೈತಿ, ಚಳಿ ಹಿಡಿತೈತಿ ಅನ್ನುವಂಥ ತೊಂದರೆ ಈ ಯಾತ್ರೆ ಒಳಗಡೆ ಏನೂ ಇಲ್ಲೇ ಇಲ್ಲ. ಐತ್ರಿ ಯಾತ್ರೆ ಒಳಗೆ ತೊಂದರೆ ರೀ? ಏನೂ ಇಲ್ಲೇ ಇಲ್ಲ. ಯಾಕೆಂದರೆ ಇಂತಹ ಜ್ಞಾನ ಕೊಡುವಂಥವ್ರು ಕೇವಲ ಸದ್ಗುರು ಬಾಬಾ ಒಬ್ಬರೇ ಇದ್ದಾರೆ. ಸದ್ಗತಿ ತೋ ಕಿಸಿ ಕಿ ಬಿ ಹೋತಿ ನಹಿ. ಬಾಬಾ ಹೇಳ್ತಾರೆ ಯಾವುದೇ ಮನುಷ್ಯ ಯಾರಿಗೂ ಸದ್ಗತಿಯನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. वो है सुप्रीम ज्ञान सागर, ಸರ್ವಕ್ಕೆ ಸದ್ಗತಿ ದಾತ. ಬಾಬಾ ಹೇಳ್ತಾರೆ ನಾನು ಪರಮ ಜ್ಞಾನ ಸಾಗರದೇನು. ಅಷ್ಟೆಲ್ದೇ ಎಲ್ಲ ದುರ್ಗತಿಯಲ್ಲಿ ಸಿಕ್ಕಾಕೊಂಡಿರೋ ಆತ್ಮಗಳನ್ನೇನು ಮಾಡ್ತೀನಿ? ಸದ್ಗತಿಗೆ ಕರ್ಕೊಂಡು ಹೋಗ್ತೀನಿ. ಬಾಕಿ ಕ್ಯಾ ಚಾಹಿಯೆ? ಮುಕ್ತಿನೂ ಸಿಗ್ತೈತಿ, ಜೀವನ್ ಮುಕ್ತಿ ಸಿಗ್ತೈತಿ, ಸದ್ಗತಿ ಸಿಗ್ತೈತಿ, ನನ್ನಿಂದ ಆಸ್ತಿ ಸಿಗ್ತೈತಿ. ಮತ್ತು ನಿಮ್ಗಿನ್ನೇನು ಬೇಕು? ಏನು ಬೇಕ್ರಿ? ಆಸ್ತಿ ಅಂದ್ರೆ ಏನ್ರಿ? ಅದ್ರೊಳಗೆ ಏನೈತಿ? ಆಯುಷ್ಯ ಐತಿ, ಆರೋಗ್ಯ ಐತಿ, ಸಂಪತ್ತು ಐತಿ, ಎಲ್ಲ ಐತಿ. ಬಾಬಾ ಕೊಡೋ ಆಸ್ತಿ ಒಳಗೆ ಏನು ಕಡಿಮೆ ಐತ್ರಿ? ಮತ್ತಿನ್ನೇನು ಬೇಕು ಅಂತ ಕೇಳ್ತಾರೆ ಬಾಬಾ. ಕ್ಯಾ ಚಾಹಿಯೆ? ಅಲ್ಲಿ ನಿಮಗೆ ಆರಾಮ್ ತಪ್ಪೋದು ಇಲ್ಲ. ನಿಮಗೆ ಪ್ರಕೃತಿ ಯಾವ ಪೇಪರು ತಗೊಳಂಗಿಲ್ಲ ಅಲ್ಲಿ. ಯಾಕೆ? ಪ್ರಕೃತಿ ಏನಿರ್ತದ್ರಿ? ಸತೋ ಪ್ರಧಾನ ಪ್ರಕೃತಿ ಇರ್ತೈತೆ. ಆದರೆ ಇಲ್ಲಿ ತಮೋ ಪ್ರಧಾನ ಇರೋ ಕಾರಣ ಬಾಬಾ ಹೇಳ್ತಾರೆ ವಾಯು ಕೂಡ ಏನೈತ್ರಿ ವಾತಾವರಣದಲ್ಲೂ ತಮೋ ಪ್ರಧಾನತೆ ಇದೆ. ಅದಕ್ಕಾಗಿಯೇ ಪ್ರಕೃತಿ ಎಷ್ಟು ತಮೋ ಪ್ರಧಾನ ಆಗಿದೆ ಅಂದರೆ ಭೂಕಂಪ ಎಷ್ಟು ದೊಡ್ಡ ಭಯಾನಕ ರೂಪದೊಳಗೆ ಭೂಕಂಪ ಆಗಿ ಎಷ್ಟು ದುಃಖ ಕೊಡ್ತೈತೆ. ಈಗ ನೋಡಿದ್ರೆ ಮೊನ್ನೆ ಬ್ರೆಜಿಲ್ನಲ್ಲಿ ಎಂಥ ದೊಡ್ಡ ಭೂಕಂಪ ಆಯಿತು, ಎಷ್ಟು ಆಳ ಒಳಗೆ ಹೋಗಿತ್ತು. ಬಾಬಾ ಹೇಳ್ತಾರೆ ಎಷ್ಟು ದುಃಖ ಆಗುತ್ತೆ. ಆದರೆ ಸತ್ಯುಗದಲ್ಲಿ ಹೆಂಗಿರ್ತದ್ರಿ? ಸತ್ಯುಗದಲ್ಲಿ ಪ್ರಕೃತಿಯ ವಿಕೋಪ ಯಾವ್ದಾರು ಇರ್ತದ್ರಿ? ಬಾಬಾ ಹೇಳ್ತಾರೆ ಅಲ್ಲಿ ಯಾವುದು ದುಃಖ ಕೊಡುವಂಥ ವಸ್ತುನೇ ಇಲ್ಲ. ಯಾಕೆ? ಆ ಜಗತ್ತನ್ನು ತಯಾರು ಮಾಡಿದವ್ರು ಯಾರು? ದುಃಖ ಹರಣೆ ಮಾಡಿ ಸುಖ ಕೊಡೋ ಭಾವ ಇದ್ದಾರೆ. ಸುಖಕರ್ತ ತಂದೆಯಿಂದ ಸಿಕ್ಕಿರೋ ಆಸ್ತಿ ಇದೆ. ಅಂಥ ತಂದೆ ಮಕ್ಕಳು ನೀವು. ಬಾಬಾ ಹೇಳ್ತಾರೆ ಯಾರಿಗೂ ದುಃಖವನ್ನು ಕೊಡಬಾರ್ದು. ನಾವು ಬಾಯಿಲೆ ಅಂದು ಕೈಲೇ ಹೊಡೆದು ಹಿಂಸೆ ಮಾಡಿ ಅಷ್ಟೇ ಅಲ್ಲ, ಮನಸ್ಲೇನೂ ಕೂಡ ಶಾಪನೂ ಕೊಡೋದು ಏನೈತಿ? ದುಃಖನೇ ಕೊಡೋದೈತಿ. ಅದನ್ನ ಲೆಕ್ಕ ಬೆಳೀತೈತ್ರಿ. ಇದನ್ನು ತಿಳ್ಕೊಳ್ರಿ, ಸಂಕಲ್ಪದಿಂದ ಮಾಡಿರೋ ಪಾಪದ ಲೆಕ್ಕನೂ ಸಂಕಲ್ಪದಿಂದನೇ ಭಯಾನಕವಾಗಿ ಚುಕ್ತು ಮಾಡಬೇಕಾಗ್ತದೆ. ಯಾಕೆ? ಕರ್ಮದ ಸಿದ್ಧಾಂತ ಏನೈತ್ರಿ? ಎದರಿಂದ ಏನು ಮಾಡ್ತೀರಿ ಅದರಿಂದ ವಾಪಸ್ ನೀವು ಪಡ್ಕೊಳ್ತೀರಿ. ಹಾಗಾಗಿ ಬಾಬಾ ಹೇಳ್ತಾರೆ ಎಲ್ಲರಿಗೂ ಮಾರ್ಗ ಹೇಳ್ರಿ, ಸುಖದ ಆಸ್ತಿಯನ್ನು ಪಡ್ಕೊಳ್ಳುವಂಥ ಮಾರ್ಗ ಹೇಳ್ರಿ. ಎಲ್ಲರಿಗೂ ಈ ಸಂದೇಶ ಕೊಡ್ರಿ, ನೀವು ಯಾರ ಮಕ್ಕಳದೀರಿ ಅನ್ನುವಂಥದ್ದು. अब बाबा कहते हैं तुमको सुख ही देना है. ಅಂಡರ್ಲೈನ್ ಈ ಸದ್ ನೀವು ಕೊಡಬೇಕಾಗಿದ್ದೇನ್ರಿ? ಎಲ್ಲರಿಗೂ ಸುಖನೇ ಕೊಡ್ಬೇಕು. ಅವ್ರು ನಮಗೆ ದುಃಖ ಕೊಡ್ತಾರಲ್ರಿ, ಮತ್ತು ನಾವು ಹೆಂಗ್ರಿ ಅಂತ ಬಾಬಾ ಏನು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ ನಮಗೆ? ಸ್ವಯಂ ಸಾಕ್ಷಾತ್ ಭಗವಂತ ತಂದೆ ಹೇಳ್ತಾ ಇದ್ದಾರೆ ನೀವು ಕೊಡೋದೇನಿರ್ಬೇಕು? ಬರೀ ಸುಖನೇ. ಹಂಗಂತ ಸುಖ ಕೊಡ್ಬೇಕಂತ ಹೇಳಿ ಮರ್ಯಾದೆ ಮೀರಿ ಸುಖ ಕೊಡೋದಲ್ಲ. ಈಶ್ವರ್ಯ ಮರ್ಯಾದೆ ಒಳಗಡೆ, ನಿಯಮ ಸಂಯಮದ ಒಳಗಡೆ ಇದ್ಕೊಂಡು ಶ್ರೀಮತದ ಉಲ್ಲಂಘನೆ ಮಾಡಲಾರ್ದೆ ಅಲ್ಲಿ ಸುಖ ಕೊಡೋದೆ. ಸುಖ ಕೊಡು ಅಂದಾರ್ರಿ ಬಾಬಾ ಅಂತ ಹೇಳಿ ಮರ್ಯಾದೆಗಳ ಮೀರಿ ಮಾಡಿದ್ರೆ ಸೀತೆಯ ಅವಸ್ಥೆ ಆಗಿಬಿಡ್ತೈತೆ.
ಸೀತೆ ಭಿಕ್ಷಕನಿಗೆ ಭಿಕ್ಷಾ ಕೊಟ್ಟು ಸುಖನೇ ಕೊಡಕ್ಕೆ ಹೋದ್ಲು, ಆದರೆ ಮಾಡಿರೋ ತಪ್ಪೇನಿತ್ರಿ? ಮರ್ಯಾದೆಗಳ ಉಲ್ಲಂಘನೆ ಇತ್ತು. ಹಾಗಾಗಿ ಆಕಿಂದು ಸಫಲ ಆಗಲೇ ಇಲ್ಲ ಅದು. ಬಾಬಾ ಅದಕ್ಕೆ ಹೇಳ್ತಾರೆ, ಸುಖ ಕೊಡ್ತಾ ಹೋಗ್ರಿ. बाबा तुमको आधा कल्प के लिए ऐसा सुख देते हैं जो वहाँ दुख का नाम नहीं रहता. ಮತ್ತು ಬಾಬನ ಗ್ಯಾರಂಟಿ ನೋಡ್ರಿ, ಇಲ್ಲಿ ನೀವು ಸುಖ ಕೊಡೋ ಸಂಸ್ಕಾರವನ್ನು ಹಾಕ್ಕೊಂಡ್ರೆ ನಾನು ನಿಮ್ಗೆ ಎಂಥ ಜಗತ್ತಿಗೆ ಕಳಿಸ್ತೀನಿ ಅಂದರೆ 21 ಜನ್ಮ ಅಂದರೆ 2,500 ವರ್ಷ ಅಲ್ಲಿ ನಿಮಗೆ ದುಃಖ ಅನ್ನೋದು ಹೆಸರೇ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. 21 ಜನ್ಮ ನೀವು ಇಲ್ಲಿನೇ ಆಸ್ತಿ ತಗೊಂಡು ಹೋಗ್ತೀರಿ. ತುಮ್ ಸ್ಟೂಡೆಂಟ್ ಹೋನಾ ಹಾಂ, ನೀವು ವಿದ್ಯಾರ್ಥಿಗಳದಿರೇನಿಲ್ರಿ? ವಿಚಾರ ಮಾಡತ್ತೀರೇನ್ರಿ ನಾವು ವಿದ್ಯಾರ್ಥಿ? ಹಾಂ, ಬಾಬಾ ಹೇಳ್ತಾರೆ ತುಮ್ ಸ್ಟೂಡೆಂಟ್ ಹೋ. ಯಾರು ಸ್ಟೂಡೆಂಟ್ ಅದಿರಿ? तुम्हारे दिल में है शिव बाबा से स्वर्ग का सुख लेते हैं तो सब दुख दूर हो जाएगा. अंडरलाइन ರೀ, ನಶಾ ಏನು? ನನ್ನಿಂದ ಸ್ವರ್ಗದ ಸುಖದ ಆಸ್ತಿ ತಗೊಂಡ್ರೆ ನಿಮ್ಮ ಜೀವನದಲ್ಲಿ ದುಃಖ ಅನ್ನೋದೇ ಇಲ್ಲ. ಯಾಕೆ ಸಂಗಮ ಯುಗನೂ ಕೌಂಟ್ ಆಗ್ತದಿಲ್ಲ ನಮ್ಗೆ ಸುಖದ ಜಗತ್ತಿನ ಆಸ್ತಿ ಒಳಗೆ. ಬಾಬಾ ಹೇಳ್ತಾರೆ ನಿಮಗೆ ದುಃಖನೇ ಎಲ್ಲ ಹೋಗ್ಬಿಡ್ತೈತೆ. ಬಾಬಾ ಹಮ್ಕೋ ಸಂಜೀವಿನಿ ಬೂಟಿ ದೇತೆ ಹೇ ಸುರ್ಜಿತ್ ಹೋನೆ ಕೆ ಲಿಯೆ. ಜ್ಞಾನದ ಸಂಜೀವಿನಿ ಬೂಟಿ ಎಂಥದೈತ್ರೆ, ನಾವು ಮಾಯಕ್ಕೆ ಮೂರ್ಛಿತಾಗಿ ದುಃಖಿನೇ ಆಗೋದಿಲ್ಲ. ಬಾಬಾ ನಮಗೆ ದಿನ ಏನು ಮಾಡ್ತಾರೆ? ಇವತ್ತು ಬಾಬಾ ಜ್ಞಾನಕ್ಕೆ ಏನು ಹೇಳ್ತಾ ಇದ್ದಾರೆ? ಸಂಜೀವಿನಿ ಬೂಟಿ. ಅರ್ಧ ಕಲ್ಪ ಮಾಯೆ ಮೂರ್ಛಿತ ಮಾಡಿ ಕೆಳಗೆ ಬೀಳಿಸ್ಬಿಟ್ಟಿತ್ತು. ಬಾಬಾ ಬಂದು ಏನು ಮಾಡಿದ್ರೆ ಜ್ಞಾನದ ಸಂಜೀವಿನಿ ಬೂಟಿಯಿಂದ ಜಾಗೃತರನ್ನಾಗಿ ಮಾಡಿದ್ದಾರೆ. वो ಸಂಜೀವಿನಿ ಬೂಟಿ ಹೇ ಏನು? ಒಂದೇ ಒಂದು ಶಬ್ದ ಸಂಜೀವಿನಿ ಬೂಟಿ ಯಾವುದು? ಮನ್ಮನಾಭವ. ಬಾಬಾ ಹೇಳ್ತಾರೆ ಭಾಳ ಕಷ್ಟದೂ ಇಲ್ಲ. ಏನು? ಮನ್ಮನಾಭವ. ಹಂಗಂತ ಮನ್ಮನಾಭವ ಅಂತ ಅನ್ಕೋತ ಕೂಡೋದಿಲ್ಲ. ಏನೈತಿ? ಮನಸ್ಸನ್ನು ಬಾಬನ ಜೊತೆ ಜೋಡಿಸ್ಕೊಂಡು ಬಿಡೋದು. ಏಕೆಂದರೆ ಅವರು ಸದ್ಗತಿ ದಾತಾ ಇದ್ದಾರೆ, ಆದರೆ ನಿರಾಕಾರಿ ಇದ್ದಾರೆ, ನಿರಾಕಾರಿ ಇದ್ದಾರೆ. ಜಿಸ್ ತನ್ಮೆ ಆತೆ ಹೇ ಓ ಭೀ ಸಾಧಾರಣ ಹೇ. ಬಾಬಾ ಹೇಳ್ತಾರೆ ನಾನಂತೂ ನಿರಾಕಾರಿ ನಿರಹಂಕಾರಿ, ಆದರೆ ಯಾವ ಶರೀರದಲ್ಲಿ ಬಂದಿನಲ್ಲ ಆ ಶರೀರ ಎಂಥದೈತಿ? ಸಾಧಾರಣ. ಒಂದು ಸ್ವಲ್ಪನೂ ಕೂಡ ಅಹಂಕಾರ ಅನ್ನೋದು ಬ್ರಹ್ಮ ತಂದೆಯಲ್ಲಿ ಇರಲೇ ಇಲ್ಲ. ಬಾಬಾ कहते हैं ಡಿಯರ್ ಚಿಲ್ಡ್ರನ್. ಬಾಬಾ ಏನು ಹೇಳ್ತಾ ಇದ್ದಾರೆ? ಡಿಯರ್ ಚಿಲ್ಡ್ರನ್, ಐ ಆಮ್ ಯುವರ್ ಒಬಿಡಿಯಂಟ್ ಫಾದರ್. ಪ್ರೀತಿಯ ಮಕ್ಕಳೇ, ನಾನು ನಿಮ್ಮ ಆಜ್ಞಾಕಾರಿ ಸೇವಕದೀನಿ. ನೋಡ್ರಿ, ನೀ ಸ್ವಲ್ಪ ಸೇವೆ ಮಾಡು. ನೀ ಸೇವಾದಾರ ಅಂದರೆ ನಾಯಕ್ರಿ ನಂದೇ ಏನ್ರಿ ಸೇವಾ? ಬಾಬಾ ಹೇಳ್ತಾರೆ ಐ ಆಮ್ ಒಬಿಡಿಯಂಟ್ ಸರ್ವೆಂಟ್. ನಾವು ಹೇಳ್ತಾರೆ ನಾನು ಸರ್ವೆಂಟ್ ಅದೀನಿ, ನಿಮ್ಮ ಫಾದರ್ನೂ ಅದೀನಿ, ನಿಮ್ಮ ಆಜ್ಞಾಕಾರಿ ಸೇವಕ ಅದೀನಿ, ತಂದೆ ಅದೀನಿ. ಬಡೆ ಆದ್ಮಿ ಹಮೇಶಾ ಇಸ್ಸೆ ಲಿಖ್ತೆ ಹೇ ಐ ಆಮ್ ಒಬಿಡಿಯಂಟ್ ಸರ್ವೆಂಟ್. ಅವಾಗೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹಿ ಮಾಡುವಾಗ ಕೆಳಗಡೆ ಏನು ಬರೀತಿದ್ರಿ? ಆಜ್ಞಾಕಾರಿ ಸೇವಕ. ನಿಮ್ಮ ಸೇವೆಯಲ್ಲಿ ಆಜ್ಞಾಕಾರಿ ಸೇವಕ ಅಂತ ಬರೆದು ಮೇಲೆ ಸಿಗ್ನೇಚರ್ ಮಾಡ್ತಿದ್ರು. ಮೊದಲು ಹಂಗಿತ್ತು ಅಂತ ಹೇಳ್ತಾರೆ ಬಾಬಾ. ಆ ಥರ ಸಹಿ ಮಾಡ್ತಿದ್ರು. ತು ಅಪ್ನೆ ಕೋ ಶ್ರೀ ಕಬ್ಬಿ ನಹಿ ಲಿಖೇಂಗೆ. ಅವರೆಂದು ಹಿಂಗೆ ಬರೀತಿರ್ಲಿಲ್ಲ. ಅಂದರೆ ಒಬಿಡಿಯಂಟ್ ಸರ್ವೆಂಟ್ ಅಂತ ಬರೀತಿದ್ರು. ಶ್ರೀ ಅನ್ನುವಂಥದ್ದು ಎಂದು ಇಲ್ಲೇ ಇಲ್ಲ. ಆಜ್ಕಲ್ ತೋ ಲಿಖ್ತೆ ಹೇ ಶ್ರೀ ಶ್ರೀ ಫಲಾನಾ ಹೇ. ಆದರೆ ಇವತ್ತೆಲ್ಲರೂ ಏನ್ರಿ ಶ್ರೀ ಟೈಟಲ್. ಎಲ್ಲರೂ ಶ್ರೀನೇ ಆಗಿಬಿಟ್ಟಾರೆ. ಒಬಿಡಿಯಂಟ್ ಯಾರು? ಸರ್ವೆಂಟ್ ಇಲ್ಲೇ ಇಲ್ಲ. ಮೊದಲೊಂದು ಶ್ರೀ ಇಟ್ಕೊಂಡೇ ಬಿಟ್ಟಿರ್ತಾರೆ. ಆಪೋ ಹಿ ಅಪ್ನೆ ಕೋ ಶ್ರೀ ಲಿಖ್ತೆ रहते हैं. वो बाप है ನಿರಾಕಾರಿ ನಿರಹಂಕಾರಿ. ಎಷ್ಟು ಸಲ ಬಾಬಾ ಇವತ್ತು ತೋರಿಸ್ತಾ ಇದ್ದಾರೆ ನಾ ಏನದೀನಿ? ನಿರಾಕಾರಿ. अब तुम उनके सम्मुख बैठे हो. ಈಗ ನೀವು ಯಾರ ಎದುರುಗಡೆ ಕುಂತೀರಿ? ನಿರಾಕಾರನ ಎದುರುಗಡೆ ಮತ್ತು ನಿರಹಂಕಾರನ ಎದುರುಗಡೆ ಕೂತ್ಕೊಂಡಿದ್ದೀರಿ. ಗೊತ್ತಿದೆ ಬಾಬಾ ತಂದೆನೂ ಇದ್ದಾರೆ, ಏನದಾರ ಬಾಬಾ ಟೀಚರ್ ಇದ್ದಾರೆ, ಮತ್ತು ಸದ್ಗುರುನೂ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ ಭಾಳ ಜನ ಗುರುಗಳದ, ಆದರೆ ಎಲ್ಲ ಗುರುಗಳಿಗೂ ಗುರು ಸದ್ಗುರು ಬಾಬಾ ಒಬ್ಬರೇ ಇದ್ದಾರೆ. तो इनका कोई गुरु है नहीं.
ಬಾಬಾ ಹೇಳ್ತಾರೆ ನಾನು ಎಲ್ಲರಿಗೂ ಗುರು ಅದೀನಿ, ನನಗೆ ಯಾರಾದರೂ ಗುರು ಅದಾರೇನ್ರ? ಶಿವಬಾಬಾಗೆ ಯಾರಾದರೂ ಗುರು ಅದಾರೆ? ये सत्य बाबा है, सत्य टीचर है और सत्य गुरु है। तुम जानते हो आत्मा ही संस्कार धारण कर रही है, बाबा भी आत्मा है ना, उनमें भी गुण है। ಇವತ್ತು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಪಾಪದಾಗಲಿ ಪುಣ್ಯದಾಗಲಿ ಸಂಸ್ಕಾರ ದೇಹ ಧಾರಣೆ ಮಾಡ್ಕೊಳ್ತಾ ಇದೆ ಏನು ಆತ್ಮರಿ? ಆತ್ಮ ಯಾಕೆ ಮುಂದೆ ಜನ್ಮ ತಗೊಳ್ಳೋದು ಯಾರು? ದೇಹ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀವಿ. ಆತ್ಮ ಸಂಸ್ಕಾರ ಅನುಸಾರ ಜನ್ಮ ತಗೊಳ್ತೈತೆ. ಯಾಕೆ? ಸಂಸ್ಕಾರದ ಲೇಪ್ ಛಾಪ್ ಆತ್ಮದ ಜೊತೆ ಹೋಗ್ತೈತೆ. ಅವ್ರೇನು ಹೇಳಿಬಿಟ್ರೆ ಜಗತ್ತಿನವರು ಏನು ಮಾಡಿದ್ರು ಏನು ಅಂಟ್ಕೊಳ್ಳಲ್ಲ ಅಂತ ಅವ್ರು ಹೇಳಿದ್ರು. ಹಿಂಗಾಗಿ ಇನ್ನೂ ಪಾಪ ಹೆಚ್ಚಾಗ್ಬಿಟ್ಟது. ಬಾಬಾ ಹೇಳ್ತಾರೆ ಸಂಸ್ಕಾರ ತುಂಬಿಕೊಳ್ಳೋದು. ಆತ್ಮ ನೆಕ್ಸ್ಟ್ ಜನ್ಮಕ್ಕೆ ಹೋಗ್ಬೇಕಂದ್ರೆ ಸಂಸ್ಕಾರವನ್ನು ತಗೊಂಡು ಹೋಗೋದು. ಯಾವುದು ಬರೋದಿಲ್ಲ ರೀ, ಯಾವುದು ATM PTM ಆಸ್ತಿ ಐಶ್ವರ್ಯ ಕಾರ್ಡ್ ಯಾವುದು ಬರೋದಿಲ್ಲ. ಈಗ ಸಂಸ್ಕಾರಗಳನ್ನು ಏನು ತುಂಬಿಕೊಳ್ತೀರಲ್ಲ ಇದು ಮಾತ್ರ ಜೊತೆಗೆ ಬರೋದು. ಇದರಂತಲೇ ಜನ್ಮ ಐತಿ. ಭಗವಂತ ಯಾರಿಗೂ ನೀ ರೋಗಿ, ನೀ ನಿರೋಗಿ, ನೀ ದರಿದ್ರ ಆಗು, ನೀ ಶ್ರೀಮಂತ ಆಗು, ಗುಣವಂತ ಆಗಂತ ಬಾಬಾ ಕಳ್ಸಂಗಿಲ್ರಿ. ಮುಂದಿನ ಜನ್ಮದ ತಯಾರಿ ಈಗ ನನ್ನ ಕೈಯೊಳಗೈತಿ. ನಾ ಮುಂದಿನ ಜನ್ಮಕ್ಕೆ ಏನಾಗಬೇಕು ಅನ್ನೋದು ಅದನ್ನು ಇಲ್ಲೇ ತಯಾರಿ ಮಾಡ್ಕೋಬೇಕ್ರಿ. ನಾ ಮುಂದಿನ ಜನ್ಮದಾಗ ಹೋದರೆ ಏನೂ ಇಲ್ಲ ನನಗೆ. ಮುಂದೆ ಯಾವ ಜನ್ಮ ತಗೊಂಡು ಏನಾಗಬೇಕು ಅನ್ನುವಂಥದ್ದು ತಯಾರಿ ನಮ್ಮ ಕರ್ಮ, ನಮ್ಮ ಸಂಸ್ಕಾರಗಳ ಆಧಾರದ ಮೇಲೈತಿ. ಹಾಗಾಗಿ ಬಾಬಾ ಹೇಳ್ತಾರೆ ಆತ್ಮ ಸಂಸ್ಕಾರದ ಸಮೇತ ಹೋಗುತ್ತೆ, ಅದರಲ್ಲೇ ಧಾರಣೆ ಆಗೋದು. ಬಾಬಾನೂ ಕೂಡ ಏನದಾರ, ಅವರು ಒಂದು ಆತ್ಮನೇ ಅದಾರ. तुम्हारे गुण अलग अलग हो जाते हैं, इस समय जो गुण तुम्हारे में है वो बाप के है. ನೀವು ಆತ್ಮಗಳು ಹೆಂಗೆ ಜನ್ಮ ತಗೊಳ್ತಾ ಬರ್ತೀರಿ ಗುಣಗಳೆಲ್ಲ ಬೇರೆ ಬೇರೆ ಆಗ್ತದೆ. ಆದರೆ ಈಗ ಸಂಗಮ ಯುಗದಲ್ಲಿ ಅದಿರಂದರೆ ಯಾವುದು ನನ್ನ ಗುಣಗಳದಾವು ಅದು ನಿಮ್ಮಲ್ಲೂ ಅದಾವ. ಆಮೇಲೆ ಸತ್ಯುಗದಲ್ಲಿ ಹೋದರೆ ದೈವಿ ಗುಣಗಳಾಗ್ತಾವೆ. ಬಾಪ್ ಜ್ಞಾನ ಕಾ ಸಾಗರ್ ಹೇ, ಪ್ಯಾರ ಕಾ सागर है. श्री कृष्ण की महिमा अलग है. शिव बाबा को 16 कला संपूर्ण ಹೇಳ್ತೀರಿ. ಶಿವ ಬಾಬಾರವರಿಗೆ 16 ಕಲಾ ಸಂಪೂರ್ಣ ಅಂತ. ಇದು ಯಾರಿಗೆ ಹೇಳ್ತೀರಿ? ಕೃಷ್ಣನಿಗೆ ಹೇಳ್ತೀರಿ. वो तो स्थिर है ही. बाबा कहते हैं ये टाइटल तुम मुझे नहीं दे सकते हो. ಕೃಷ್ಣನಿಗೆ 16 ಕಲಾ ಅನ್ನೋದು. ಮತ್ತು ಅವ ಕೆಳಗೆ ಇಳಿದ್ರೆ ಏನಾಗ್ತಾನೆ ರೀ? 14 ಕಲಾ ಆಗ್ತಾನೆ. ಮತ್ತು ಕೆಳಗೆ ಇಳಿದ್ರೆ 8 ಕಲೆ ಆಗ್ತೈತೆ. ಬಾಬಾ ಹೇಳ್ತಾರೆ ಈ ಟೈಟಲ್ ನೀವು ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾ ಸ್ಥಿರದೀನಿ. ಇವತ್ತು ಕಲೆಗಳು ಹೆಚ್ಚಾಗೋದು, ಕಲೆಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಅದು ನನ್ನ ಪಾತ್ರದಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. मैं थोड़ी विकारी बनता हूँ जो फिर सर्वगुण संपन्न बनूँ. मेरी महिमा इन जैसी थोड़ी करेंगे. ನನಗೆ 16 ಕಲಾ ಸಂಪೂರ್ಣ, ಸರ್ವಗುಣ ಸಂಪನ್ನ, ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀರೇನು? ಇಲ್ಲ. ಜ್ಞಾನದ ಸಾಗರ, ಪ್ರೇಮದ ಸಾಗರ, ಪವಿತ್ರತೆಯ ಸಾಗರ, ಆನಂದ ಸಾಗರ, ಪತೀತ ಪಾವನ. ಕೃಷ್ಣನ ಮಹಿಮೆನೇ ಬೇರೆ ಐತಿ, ಶಿವಬಾಬರವರ ಮಹಿಮೆನೇ ಬೇರೆ ಐತಿ. इस नॉलेज को जिन्होंने कल्प पहले सुना है वही आएंगे, आकर बाबा से सुनेंगे और बाबा को याद करेंगे. ನಾವೆಷ್ಟು ಕೈ ಹಿಡಿದು ಜಕ್ಕೊಂಬರ್ತೀವಿ ರೀ, ಬಾಬಾ ಅಂತೀವಿ, ತಲೆ ಬಡ್ಕೊಳ್ತೀವಿ. ಬಾಬಾ ಹೇಳ್ತಾರೆ ಯಾರು ಕಲ್ಪದ ಮೊದಲು ಬಂದು ಕುಂತು ಕೇಳ್ಯಾರಲ್ಲ ಅವರೇ ಬಂದು ಕುಂತು ಕೇಳ್ತಾರೆ. ಯಾಕೆ? ಪಾತ್ರ ಅಷ್ಟೇ ಐತೆ ಅವ್ರದ್ದು. ಯಾವಾಗ ಬರಬೇಕು ಅವಾಗೇ ಬಂದು ಅವರು ಕೇಳ್ತಾರೆ, ತಂದೆಯನ್ನು ನೆನಪು ಮಾಡ್ತಾರೆ. ಒಂದು ವೇಳೆ ಈಗ ಅವರು ಅದನ್ನು ಜಾಗೃತವಾಗಿ ಪುರುಷಾರ್ಥ ಮಾಡಿದ್ರೆ ಆಯಿತು, ಮಾಡಲಿಲ್ಲ ಅಂದರೆ ಪಿಛಾಡಿಕೋ ಹಾಯ್ ಹಾಯ್ ಕರ್ಕೆ ರೋತೆ ಹೇ. ಲಾಸ್ಟಿಗೆ ಏನೈತ್ರಿ? ಪಶ್ಚಾತ್ತಾಪ. ನಾ ಏನು ಮಾಡಿದೆ, ನಾ ಅವಾಗೆ ಬಂದರೆ ಎಷ್ಟು ನಾ ಗೆಲ್ಲಪ್ ಆಗ್ತಿದ್ದೆ, ನಾ ಅವಾಗೆ ಜ್ಞಾನ ಚೆನ್ನಾಗಿ ತಿಳ್ಕೊಂಡು ಇವತ್ತಿಗೆ ಎಷ್ಟು ಮುಂದುವರಿತಿದ್ದೆ, ನನ್ನ ಸ್ಥಿತಿನೂ ಚಲೋ ಇಟ್ಕೊಳ್ತಿದ್ದೆ, ನಾ ಬಾಬಾನಿಂದ ಏನೆಲ್ಲ ಅನುಭವ ಮಾಡ್ಕೊಳ್ತಿದ್ದೆ. ಆವಾಗ ಬಾಬಾ ಹೇಳ್ತಾರೆ ಅಯ್ಯೋ ಬಾಬಾ ನಾ ಎಲ್ಲ ಕಳ್ಕೊಂಡೆ ಬಾಬಾ, ನೀ ಹೇಳಿದ್ರೂ ನಾ ಗಮನ ಕೊಡಲಿಲ್ಲ, ಅಯ್ಯೋ ಅಯ್ಯೋ ಅಂತ ಹೇಳಿ ಅಳ್ಕೊಂತ ಕೂಡ್ತಾರೆ. ಅಂದರೆ ಜಗತ್ತಿನವ್ರು ಏನಂತಾರೆ, ಅಯ್ಯೋ ಬಂದು ಸಂದೇಶ ಹೇಳಿದ್ರಿ, ನಮಗೆಷ್ಟು ಜಕ್ಕೊಂಡು ಹೋದರೂ ನಾವು ಹೋಗಲಿಲ್ಲ ಅಂತ ಹೇಳಿ ಅಳ್ತಾರೆ. ಒಂದು ಕಡೆ ಅಳೋದು, ಇನ್ನೊಂದು ಕಡೆ ಜೈ ಜೈಕಾರದ ಜಗತ್ತು. ಅಭಿ ತುಮ್ನೆ ಯಾತ್ರಾ ಕಾ ಭಿ ರಾಜ್ ಸಮझा. ಮತ್ತು ಬಾಬಾ ಮೇನ್ ಟಾಪಿಕ್ ಬಂದರೆ, ಯಾಕೆ ಇವತ್ತರದ್ದು ಯಾವುದ್ರದ್ದು ಮೇಲೆ ಐತ್ರಿ? ಯಾತ್ರೆ.
ಯಾತ್ರೆ ಅಂದರೆ ಏನು? ದೇಹ ಭಾನವನ್ನು ಮರೆತು, ದೇಹದ ಅಭಿಮಾನವನ್ನು ಮರೆತು, ದೇಹದ ಸಂಬಂಧಗಳಿಂದ ದೂರ ಮನಬುದ್ಧಿಯನ್ನು ಅಲ್ಲಿ ತೊಗೊಂಡು ಹೋಗೋ ಯಾತ್ರೆ ಐತಿ ನಮ್ಮದು. ದೇಹದ ಯಾತ್ರೆ ಇಲ್ಲ, ದೇಹ ಭಾನ ಮರೆತು ಹೋಗುವಂಥ ಯಾತ್ರೆ ಇದೆ. ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ ಅಂತ ಹೇಳ್ತಾರೆ ಬಾಬಾ. ಇಸ್ ಯಾತ್ರಾ ಸೆ ಫಿರ್ ತುಮ್ ಕಬ್ಬಿ ಮೃತ್ಯು ಲೋಕ ಮೇ ಲೌಟ್ತೆ ನಹಿ ಹೋ. ಮತ್ತೊಂದು ಗ್ಯಾರಂಟಿ ರೀ, ಅವರು ಯಾತ್ರೆಗೆ ಹೋಗಿ 3 ತಿಂಗಳು 1 ವರ್ಷ ವಾಪಸ್ ಎಲ್ಲಿಂದ ಹೋಗಿದ್ರು ಅಲ್ಲೇ ಬರ್ತಾರೆ. ಆದರೆ ನಿಮ್ಮ ಯಾತ್ರೆ ಮೃತ್ಯು ಲೋಕದಿಂದ ಹೋದರೆ ಮತ್ತೆ ವಾಪಸ್ ನೀವು ಮೃತ್ಯು ಲೋಕಕ್ಕೆ ಬರೋದೇ ಇಲ್ಲ. उन्हीं यात्राओं से फिर घर लौट आते हैं. कितने मनुष्य स्नान करने जाते हैं. भक्ति का विस्तार देखो कितना है. ಹರಿದ್ವಾರಕ್ಕೆ ಹೋಗ್ತಾರೆ, ಇಲಹಾಬಾದಕ್ಕೆ ಹೋಗ್ತಾರೆ, ಎಲ್ಲೆಲ್ಲಿ ಮೇಳ ನಡೀತೈತಿ, ಅಲ್ಲಿ ತ್ರಿವೇಣಿ ಸಂಗಮ ಇರ್ತೈತಿ, ಅಲ್ಲಿ ಹೋಗಿ ಏನು ಮಾಡಿದ್ರೆ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಎಷ್ಟು ಖರ್ಚು ಮಾಡ್ತಾರೆ, ಬೆಳ್ತಾರೆ. ಭಕ್ತಿ ಮಾರ್ಗ ಇದ್ರದ್ದು ವಿಸ್ತಾರ ಭಾಳ ಐತಿ. ಎಷ್ಟು ವಿಸ್ತಾರ ಐತಿ. ಸ್ನಾನ ಮಾಡೋದು, ವರ್ಷ ಹೋಗೋದು. ಹೇಳ್ತಾರೆ ಒಂದು ಸಲ ಮಾಡಿದ್ರೆ ಆತ್ಮ ಪಾವನ ಐತಿಲ್ಲ, ಮತ್ತೆ ಯಾಕೆ ಹೋಗೋದು? तो जैसे झाड़ कितना बड़ा अथा होता है, बीज तो बिल्कुल छोटा होता है, वैसे भक्ति का भी विस्तार कितना है और ज्ञान का एक टुबका भी सद्गति कर देता है. ಭಕ್ತಿ ವಿಸ್ತಾರ ಭಾಳ ದೊಡ್ಡದೈತಿ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಬಾಬಾ. ಗಿಡ ಎಷ್ಟು ದೊಡ್ಡದಿರ್ತೈತಿ, ಗಿಡದ ಬೀಜ ಏನಿರ್ತದ್ರಿ, ಹಾಗೆ ಭಕ್ತಿ ಭಾಳ ವಿಸ್ತಾರ ಐತಿ. ಹೋಮ ಹವನ ಕತಿ ಪುರಾಣ ಅದು ಇದು ಏನೇನು ವಿಸ್ತಾರದ ಪೂಜಾ ವಿಧಾನಗಳು. ಬಾಬಾ ಹೇಳ್ತಾರೆ ಅಲ್ಲಿ ಹೋಗಿ ಮುಳುಗೆದ್ರೆ ಯಾರೂ ಪಾವನ ಆಗಲಿಲ್ಲ. ಎಲ್ಲಿ ತ್ರಿವೇಣಿಯಲ್ಲಿ ಮುಳುಗಿ ಬಂದರು, ಎಲ್ಲಿ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬಂದರು. ಆದರೆ ಒಂದು ಆತ್ಮ ಆದರೂ ಪಾವನ ಆದ್ರೇನು ಇಲ್ಲೇ ಇಲ್ಲ. ಆದರೆ ಬಾಬಾ ಹೇಳ್ತಾರೆ ಜ್ಞಾನದ ಒಂದು ಹನಿ ನೋಡಿ, ಜ್ಞಾನ ಎಷ್ಟು ವ್ಯಾಲ್ಯೂಬಲ್ ಐತಿ. ಈ ಜ್ಞಾನದ ಒಂದು ಹನಿಯಲ್ಲಿ ಮುಳುಗಿದ್ರೆ ಏನಾಗ್ಬಿಡ್ತಾರೆ. ಬಾಬಾ ಹೇಳ್ತಾರೆ ತುಮಕು ಈ ಜ್ಞಾನದ ಒಂದು ಹನಿ ಸಿಕ್ಕರೆ ಸಾಕು, ನಿಮಗೆ ಸದ್ಗತಿ ಸಿಕ್ಬಿಡ್ತದೆ. ಏಕ ಟುಬ್ಕ ಅಂತಾರೆ ಬಾಬಾ. ಇದ್ರೊಳಗೆ ಒಂದು ಸ್ವಲ್ಪ ಮುಳುಗಿದ್ರೆ ಸದ್ಗತಿ ನಿಮಗೆ ಸಿಕ್ಕೇ ಬಿಡ್ತೈತೆ. ಬಾಕಿ ಭಕ್ತಿ ಮಾಡ್ತಾ ಮಾಡ್ತಾ ಒಂದು ಸಿಡಿನೂ ಮೇಲೆ ಇರಲಿಲ್ಲ. ಏನಾದರೆ ಕೆಳಗಿಳಿತಾ ಇಳಿತಾ ಅರ್ಧ ಕಲ್ಪ ಪೂರ ಕೆಳಗಿಳಿದ್ರೊಳಗೆ ಹಿಡೀತು. ಯಾ ತುಮಕು ಸಿಡಿ ಚढ़ने में ಬಾಬಾ ಹೇಳ್ತಾರೆ ಇಳಿಬೇಕಾದ್ರೆ ಅರ್ಧ ಕಲ್ಪ ಆಯ್ತು, ಏರುದ್ರಲ್ಲಿ ಏರುದು 5000 ವರ್ಷ ಬೇಕಾಯ್ತು ರೀ. ಬಾಬಾ ಹೇಳ್ತಾರೆ ಚढ़ने में 1 ಸೆಕೆಂಡ್ लगता है. ಸಂಗಮ ಇವಾಗ ಜಾದು ಐತಿಲ್ರಿ, ಏರುದ್ರಲ್ಲಿ ಎಷ್ಟು ಬೇಕು. ನನ್ನ ಬಾಬಾ ಅಂದ್ರಿ ಮುಗೀತು. ಏನಾದರೆ ಏರುವ ಕಲೆಯಲ್ಲಿ ಬಂದುಬಿಟ್ರೆ ಲಿಫ್ಟ್ ಕಿತನಿ ಅಚ್ಚಿ ಹೈ, ನೀಚೆ ಸೆ ಏಕ್ದಮ್ ಊಪರ್. ನೋಡಿರಿ ಬಾಬಾ ಅನುಭವ ಮಾಡಿಸ್ತಾ ಇದ್ದಾರೆ. ಲಿಫ್ಟ್ ಎಷ್ಟು ದೊಡ್ಡದೈತೆ, ಎಂಥ ಭಾರಿ ಲಿಫ್ಟ್ ಐತೆ. ಕೆಳಗಿನಿಂದ ಏಕ್ದಮ್ ಮೇಲೆ ಹೋಗ್ಬಿಡ್ತೀರಿ, ಏಕ್ದಮ್ ಮೇಲೆ ಅಂತ ಹೇಳ್ತಾರೆ ಬಾಬಾ. ಅಪ್ಪನೇ ಘರ್ ಲೇ ಜಾತಿ ಹೈ. ಎಂಥ ಲಿಫ್ಟ್ ರೀ, ಸಾಕಾರ ಜಗತ್ತಿನಾಗ ನಿಂತರೆ ಈ ಲಿಫ್ಟ್ ಒಳಗೆ ಹೋದರೆ ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತದ್ರಿ. ಅನುಭವ ಮಾಡ್ಕೊಳ್ರಿ. ಏಕ್ದಮ್ 1 ಸೆಕೆಂಡ್ನಲ್ಲಿ ಆ ಲಿಫ್ಟ್ನಲ್ಲೆಲ್ಲ ಹೋಗ್ತೀರಿ, ನಿಮ್ಮ ಮೂಲ ಮನೆಗೆ ಹೋಗಿಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಇಸ್ಕು ಕಹಾ ಜಾತಾ ಹೈ ಚढ़ती ಕಲಾ ಸರ್ವ ಕಾ ಭಲ. ಸರ್ವ ಕಾ ಸದ್ಗತಿ ದಾತ ಏಕ ಹಿ ಬಾಪ್ ಹೈ. ಸರ್ವರಿಗೂ ಸದ್ಗತಿ ಕೊಡುವಂಥ ದಾತ ತಂದೆ ಜಗತ್ತಿಗೆ ಒಬ್ಬರೇ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ತು ದೇಖೋ ಕಿತ್ನಾ ಸಹಜ ಹೈ. ಸದ್ಗತಿಗಾಗಿ ನೀವೇನು ಕಾಡಿಗೆ ಹೋಗಬೇಕಾಗಿಲ್ಲ, ಎಲ್ಲಿ ನದಿಗಳಲ್ಲಿ ಮುಳುಗಿ ಬರಬೇಕಾಗಿಲ್ಲ. ಒಬ್ಬ ಬಾಬಾನಿಂದ ನಿಮ್ಗೆ ಆಸ್ತಿ ಸಿಕ್ಕೇ ಸಿಗುತ್ತೆ. ಅಬ್ ಜ್ಞಾನ ಭಕ್ತಿ ಕಾ ಫರ್ಕ್ ದೇಖೋ. ಬಾಬಾ ಹೇಳ್ತಾರೆ ಭಕ್ತಿ ಎಷ್ಟು ವಿಸ್ತಾರ ಐತಿ. ಜ್ಞಾನ ಒಂದು ಹನಿ ಸಿಕ್ಕರೆ ಸಾಕು. ಜ್ಞಾನ ಮತ್ತು ಭಕ್ತಿಯ ವ್ಯತ್ಯಾಸ ಎಷ್ಟೈತಿ ಅಂತ ಹೇಳ್ತಾರೆ ಬಾಬಾ. ಫಸ್ಟ್ ಜ್ಞಾನ, ಆಮೇಲೆ ಭಕ್ತಿ, ಆಮೇಲೆ ಏನೈತ್ರಿ ವೈರಾಗ್ಯ ಐತಿ. ಯಾಕೆ ಭಕ್ತಿ ನಂತರನೇ ಏನು ಬರ್ತೈತಿ, ವೈರಾಗ್ಯ ಬರ್ತೈತಿ. ಸನ್ಯಾಸಿಯೋ ಕಾಹೆ ಹದ್ ಕಾ ವೈರಾಗ್ಯ. ಸನ್ಯಾಸಿಗಳೇನು ಮಾಡ್ತಾರೆ, ವೈರಾಗ್ಯ ಬಂತಂದರೆ ಮನೆ ಮಕ್ಕಳು ಎಲ್ಲ ಬಿಟ್ಟು ಕಾಡಿಗೆ ಹೋಗಿಬಿಡ್ತಾರೆ. ಅಂದರೆ ಅದು ಹದ್ದಿನ ವೈರಾಗ್ಯ ಆಯ್ತು. ಆದರೆ ನಿಮ್ದೆಂಥ ವೈರಾಗ್ಯ ಐತ್ರಿ, ಎಲ್ಲರ ಮಧ್ಯದಲ್ಲಿದ್ದು ಎಲ್ಲರ ಜೊತೆಯಲ್ಲಿದ್ದು ಎಲ್ಲ ಮಾಡ್ತಾನೋ ವೈರಾಗ್ಯ. ಯಾಕೆ ಎಲ್ಲೂ ಅಂಟ್ಕೊಳ್ಳುವಂಗಿಲ್ಲ. ಕಮಲ್ ಹೂವಿನ ಯಾದ್ಗಾರ್ ಅಂತ ಹೇಳ್ತಾರೆ ಬಾಬಾ. ಇದು ನಿಮ್ಮದು ಬೇಹದ್ದಿನ ವೈರಾಗ್ಯ ಇದೆ. तो बाबा ने समझाया है वैराग्य 2 प्रकार का है. एक है हद का वैराग्य जिससे कोई सद्गति नहीं होती है.
ಬಾಬಾ ಕ್ಲಿಯರ್ ಹೇಳ್ತಾರೆ, ಹದ್ದಿನ ವೈರಾಗ್ಯದಿಂದ ಸದ್ಗತಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಬೇಹದ್ದಿನ ವೈರಾಗ್ಯ ರೀ, 1 ಸೆಕೆಂಡ್ನಲ್ಲಿ सदगति. अभी सदगति के लिए तुम बच्चों को श्रीमत मिलती है. ಈಗ ಡೈರೆಕ್ಟ್ ಬಾಬಾ ಬಂದೇನು ಮಾಡ್ತಾ ಇದ್ದಾರೆ, ಸದ್ಗತಿಗಾಗಿ ಮಕ್ಕಳಿಗೆ ಶ್ರೀಮತ ಕೊಡ್ತಾ ಇದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ಆಗೋದಕ್ಕಾಗಿ. अब श्रेष्ठ दुनिया की स्थापना हो रही है ಶ್ರೀಮತ್ ಪರ್. ಶ್ರೇಷ್ಠ ಜಗತ್ತಿನ ಸ್ಥಾಪನೆ ಆಗ್ತಾ ಇದೆ. ಯಾರು ಹೇಳ್ದಂಗೆ ಹೆಂಗೆ ಸ್ಥಾಪನೆ ಮಾಡ್ತಾ ಇದ್ದೀರಿ? ಮನುಷ್ಯರ ವಿಚಾರದಂಗೆ ನಡೆದೈತ್ರಿ? ಇಲ್ಲ, ಪರಮಾತ್ಮ ಕೊಡುವಂತಹ ಡೈರೆಕ್ಷನ್ ಅನುಸಾರವಾಗಿ, ಶ್ರೀಮತ ಅನುಸಾರವಾಗಿ ಶ್ರೇಷ್ಠ ಜಗತ್ತಿನ ಸ್ಥಾಪನೆ ನಡೀತಾ ಇದೆ. ಭಲೆ ಈಗಂತೂ ಇದು ರಾವಣನ ರಾಜ್ಯನೇ ಇದೆ, ಆದರೆ ಇಂಥ ಜಗತ್ತಿನಲ್ಲಿ ಬಂದು ಬಾಬಾ ಏನು ಮಾಡ್ತಾ ಇದ್ದಾರೆ? ಶ್ರೇಷ್ಠ ಜಗತ್ತಿನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಮ್ ಶ್ರೇಷ್ಠ ಬನ್ ರಹೇ ಹೇ, ಯೇ ಬಾತೆ ತುಮ್ ಹಿ ಜಾನೋ. दुनिया बिल्कुल नहीं जानती है. तुम्हारे लिए तो कहते हैं ये ब्रह्मा कुमार कुमारियाँ विनाश कराने वाली है. ಜಗತ್ತಿನವ್ರಿಗೆ ಗೊತ್ತೇ ಇಲ್ಲ ನೀವು ಇಲ್ಲಿ ಬಂದು ಯಾರು ಏನು ಹೇಳ್ತಾ ಇದ್ದಾರೆ, ಎಂಥ ಜಗತ್ತಿನ ಸ್ಥಾಪನೆ ನಡೀತಾ ಇದೆ. ಬಾಕಿಯವ್ರ ಬುದ್ಧಿಯೊಳಗೆ ಏನ್ರಿ, ಏನು ಈ ಬ್ರಹ್ಮ ಕುಮಾರಿಯರು ಬರೀ ವಿನಾಶದ ಬಗ್ಗೆನೇ ಹೇಳ್ತಾರೆ, ವಿನಾಶ ಮಾಡಿಸೋರು ಇವರಂತ ಅವ್ರು ಅಂತಾರೆ. ಆದರೆ ಬಾಬಾ ಹೇಳ್ತಾರೆ, ನಾನು ಸ್ಥಾಪನೆ ಮಾಡ್ತಾ ಇದ್ದೀನಿ. ಎಂಥ ಜಗತ್ತು, ಅಲ್ಲಿ ದುಃಖ ಇಲ್ಲ, ಅಲ್ಲಿ ವಿಕಾರ ಇಲ್ಲ, ಅಲ್ಲಿ ಕೆಟ್ಟ ಕರ್ಮ ಇಲ್ಲ, ಅಂಥ ಜಗತ್ತನ್ನು ಬಾಬಾ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸಚ್ಮುಚ್ ತೋ ವಿನಾಶ ಹೋನಾ ಹಿ ಹೈ, ಇಸ್ಸೆ ಹಿ ತೋ ಕಲ್ಯಾಣ ಹೋಗಾ. ಬಾಬಾ ಹೇಳ್ತಾರೆ, ನೀವು ಬ್ರಹ್ಮ ಕುಮಾರಿಯರು ವಿನಾಶ ಆಗ್ತದೆ ಅಂತ ಹೇಳ್ತೀರಂದರೆ ಆಗಂಗಿಲ್ಲ ಅಂತಿಲ್ಲ, ವಿನಾಶ ಅಂತೂ ಹಾಗೆ ಆಗ್ತಾ ಇದೆ. ಈಗ ನಡೀತಾ ಇಲ್ಲೇನ್ರಿ ವಿನಾಶ. ಮತ್ತು ಬಾಬಾ ಹೇಳ್ತಾರೆ, ವಿನಾಶ ಆದಾಗ್ಲೇ ಎಲ್ಲರ ಕಲ್ಯಾಣ ಆಗೋದು. कल्याणकारी बाप आते हैं तो महाभारी लड़ाई लगती है. कहेंगे हमने कहा था ना कि ब्रह्मा कुमारियाँ विनाश करेंगे. बरोबर विनाश तो होना ही है. पुरानी दुनिया विनाश होगी. ಬ್ರಹ್ಮ ಕುಮಾರಿಗಳು ಹೇಳಿದ್ದಾರೆ ಅಂತ ವಿನಾಶ ಅಲ್ರಿ. ಈಗ ಜಗತ್ತಿನಲ್ಲಿ ನಡೆದಿದ್ದೇನು ನಡೆದೈತಿ, ಒಂದೊಂದು ಕಡೆ ಪ್ರಕೃತಿಯ ಆಟ ಹೆಂಗೆ ನಡೆದೈತಿ, ಒಂದು ಕಡೆ ಜಲಪ್ರಳಯದ ಆಟ ಐತಿ, ಒಂದು ಕಡೆ ವಿಜ್ಞಾನಿಗಳ ವಿನಾಶಿ ವಸ್ತುಗಳಿಂದ ವಿನಾಶ ನಡೀತಾ ಇದೆ. ಬಾಬಾ ಹೇಳ್ತಾರೆ, ನೀವು ಹೇಳ್ತೀರ ಅಂತಲ್ಲ, ಡ್ರಾಮಾದಲ್ಲಿ ವಿನಾಶ ಆಗೋದು ಏನೈತಿ, ಪಾತ್ರ ಖಚಿತ ಐತಿ, ಅದಂತೂ ನಡೆದೇ ನಡೀತಾ ಇದೆ. ಬ್ರಹ್ಮಕುಮಾರಿಗಳು ಮಾಡ್ತಾರೆ ಮಾಡೋದಿಲ್ಲ ಅನ್ನುವಂಥ ಪ್ರಶ್ನೆ ಬರುವುದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಹಳೆ ಜಗತ್ತಿನ ವಿನಾಶ ಅಂತೂ ಆಗಲೇಬೇಕು. ಅಂದಾಗ್ಲೇ ಸ್ವರ್ಗದ ಗೇಟ್ ಏನಾಗೋದೈತೆ, ತೆಗಿಯೋದೈತೆ. ಪರಂತು वो लोग समझे कैसे, आगे चलकर बहुत समझेंगे. ಈಗ ಹೇಳಿದ್ರೆ ಅವ್ರ ಬುದ್ಧಿಯೊಳಗೆ ಏನೂ ಹೇಳೋದಿಲ್ಲ, ತಿಳಿಯೋದಿಲ್ಲ. ಏನ್ರಿ ನೀವು ವಿನಾಶ ವಿನಾಶ ಅಂತಲೇ ಹೇಳ್ತೀರಂತಾರೆ. ಆದರೆ ಅವ್ರಿಗೆ ಗೊತ್ತಾಗ್ತೈತಿ ಮುಂದೆ ಈ ವಿನಾಶ ಆದಮೇಲೆ ಮುಂದೆ ಬರೋ ಸ್ವರ್ಗ ಹೆಂಗೈತಿ ಅನ್ನುವಂಥದ್ದು. ಸೊ ಆಮೇಲೆ ತಿಳ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಪ್ ಜಬ್ ಆತೆ ಹೇ तो पुरानी सारी दुनिया स्वाह हो जाती है. ಬಾಬಾ ಹೇಳ್ತಾರೆ, ನಾನು ಇವಾಗ ಕೆಳಗೆ ಬರ್ತೀನಿ, ಆಗ ಇಡೀ ಹಳೆ ಜಗತ್ತೇ ಯಜ್ಞದಲ್ಲಿ ಏನಾಗೋದು, स्वाह आगुते. तुम्हारा ये यज्ञ तो वंडरफुल है जिसमें आहुति पड़नी है, यह भी तुम जानो और न जाने कोई. ಜಗತ್ತಿನವ್ರಿಗೆ ಎಲ್ಲಿ ವಿನಾಶ ಅನ್ನಿಸ್ತಿದ್ರೆ ಅವ್ರಿಗೆ ಇನ್ನ ಕಲಿಯುಗ ಏನೈತಿ, ಕಲಿಯುಗ ಈಗ ಅಂಬೆಗಾಲ ಹಚ್ಚಿರೋ ಮಗು ಐತಿ, ಸಣ್ಣ ಮಗು ಅಂತ ತಿಳ್ಕೊಂಡು ಬಿಟ್ಟಾರ ಅವರು. ಕಲಿಯುಗ ಬೆಳೆದು ಮುದುಕಾಗಿ ವಯಸ್ಸಾಗಿ ಪೂರಾ ಶಕ್ತಿ ಕಳ್ಕೊಂಡ್ಬಿಟ್ರು ಅವ್ರು ಇನ್ನೂ ಏನಂತಾರೆ, ಇನ್ನು 40,000 ವರ್ಷ. ಅದಕ್ಕವರಿಗೆ ವಿನಾಶ ಅನ್ನೋದು ತಿಳಿತಾನೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನಿಮಗೆ ಮಾತ್ರ ಇದು ಗೊತ್ತಿದೆ. ವಿಜಯ ತೋ ಪಾಂಡವೋಂ ಕಿ ಹಿ ಹೋನಿ ಹೈ और सब ಖತಮ್ ಹೋ ಜಾಯೆಂಗೆ. ಯುದ್ಧದಲ್ಲಿ ವಿನಾಶದಲ್ಲಿ ಕೌರವರು ಯಾದವರು ಎಲ್ಲ ಯುರೋಪ್ ವಾಸಿಗಳು ಎಲ್ಲರೂ ಏನಾಗ್ತಾರೆ, ನಾಶ ಆಗ್ತಾರೆ. ಉಳಿಯೋರು ಯಾರ್ರಿ, ಕೇವಲ ಪಾಂಡವರದು ಮಾತ್ರ ವಿಜಯ ಅಂತ ಹೇಳ್ತಾರೆ ಬಾಬಾ. ಯಾರು ಅವ್ರ ಪಾಂಡವರು, ನೀವು ಮಕ್ಕಳೇ. ಬಾಕಿ ತುಮ್ ಪಾಂಡव रहते हो फिर नई दुनिया में राज्य करते हो. यह नॉलेज बड़ी वंडरफुल है. सबका दुख हरता सुख करता सद्गति देने वाला एक ही बाप है. ನಿಮ್ಗೆ ಯಾವ ಮನುಷ್ಯರು ನಿಮ್ಮ ದುಃಖ ಹರಣೆ ಮಾಡಲ್ಲ, ನಿಮಗೆ ದುರ್ಗತಿಯಿಂದ ಸದ್ಗತಿಗೆ ತಗೊಂಡು ಹೋಗಂಗಿಲ್ಲ. ಸದ್ಗತಿ ಕೊಡೋನು, ದುಃಖ ಹರಣೆ ಮಾಡೋರು ಯಾರು? ಬಾಬಾ ಹೇಳ್ತಾರೆ, ನಾನು ಒಬ್ಬನೇ ಅದ್ದೀನಿ. कितना मीठा और कितना प्यारा बाप है.
ಬಾಬಾ ಹೇಳ್ತಾರೆ ನಾ ಹಿಂಗದೀನಿ, ಎಷ್ಟು ಮಧುರದೀನಿ ಅಷ್ಟೇ प्रिय दिन कहते आए हो मीठे बाबा आप जब आएंगे तो आप पर हम वारी जाएंगे. ಭಕ್ತಿ ಮಾರ್ಗದಲ್ಲಿ ವಚನ ಕೊಟ್ರಿ, ಅಲ್ಲಿಂದಲೇ ಹೇಳ್ಕೊತ ಬಂದಿರಿ. ಏನಂತ? ನೀವು ಕೆಳಗೆ ಬಂದರೆ ನಿಮ್ಮ ಮೇಲೇ ನಾವು ಬಲಿಹಾರ ಆಗ್ತೀವಿ. ಜಗತ್ತನ್ನೆಲ್ಲ ಬಿಟ್ಟು ಎಲ್ಲ ಸಂಘ ಬಿಟ್ಟು ನಿನ್ನ ಮೇಲೇ ಬಲಿಹಾರ ಆಗ್ತೀನಂತ ಹೇಳಿದಿರಲ್ಲ ಅಂತ ಹೇಳ್ತಾರೆ ಬಾಬಾ. ಇದನ್ನು ನೀವೇ ವಚನ ಕೊಟ್ಟಿರ. ಮೇರಾ ತೋ ಆಪ್ ದೂಸರಾ ನ ಕೋಯಿ. ಮತ್ತೇನು ಹೇಳಿದ್ರೆ ನಿನ್ನ ಬಿಟ್ಟರೆ ಬಾಬಾ ಮತ್ತಿನ್ಯಾರು ಇಲ್ಲ ಅಂತ ಹೇಳಿದರೆ ಇಸ್ಕಾ ಮತ್ಲಬ್ ಯೇ ನಹಿ ಕಿ ಘರ್ ಬಾರ್ ಛೋಡ್ ಯಹಾ ಆಕರ್ बैठेंगे. ಬಾಬಾ ನೀವೊಬ್ಬನೇ ಅಂತಂದರೆ ಇದರ ಅರ್ಥ ಹಿಂಗಲ್ಲ, ಮನೆ ಮಕ್ಕಳು ಎಲ್ಲ ಬಿಟ್ಟು ಇಲ್ಲೇ ಬಂದು ಕೂಡಂತಾರಿ ಬಾಬಾ ರೀ. ನೀವೊಬ್ಬನೇ ಅಂತ ಹೇಳಿ ಎಲ್ಲ ಬಿಟ್ಟು ಬಂದು ಬಾಂದಿನಿ ನಿಮಗೆ ಇಲ್ಲ, ಎಲ್ಲರ ಜೊತೆ ಇರೋದು. ಆದರೆ ಬುದ್ಧಿಯ ಸೂತ್ರ ಯಾರ ಜೊತೆ ಬಂಧಿಸ್ಕೊಂಡಿರ್ಬೇಕ್ರಿ? ಬುದ್ಧಿ ಅಲ್ಲಿ ಬಾಬನ ಜೊತೆನೇ ಇರಬೇಕು. नहीं गृहस्थ व्यवहार में बल रहो, 7 रोज़ कोर्स ले फिर कहाँ भी जाओ ಮನ್ಮನಾಭ. ನೋಡ್ರಿ ಬಾಬಾ ಹೇಳ್ತಾರೆ ನಿಮಗೆ ಇಲ್ಲೇ ಬಾ ಅಂತಿಲ್ಲ. 7 ದಿನ ಪಾಠ ಆದಮೇಲೆ ನೀವು ಎಲ್ಲೂ ಹೋಗ್ರಿ, ಎಲ್ಲಿ ಇರ್ತೀರಲ್ಲ, ಆದರೆ ಡೈಲಿ ಮುರಳಿ ಕೇಳೋದು. ಎಲ್ಲೂ ಹೋದ್ರೂ ಮನ್ಮನಾಭವ, ತಂದೆಯನ್ನು ನೆನಪು ಮಾಡ್ರಿ. बाप को याद करना है और वर्षा पाना है, बस याद की यात्रा में रहना है, इससे ही बेड़ा पार है. ನೋಡ್ರಿ ಬಾಬಾ ಎಂತ ಗ್ಯಾರಂಟಿ ಕೊಡ್ತಾರೆ, ಏನು ತೆಂಗಿನಕಾಯಿ ಹೊಡೆಯೋದು, ಅದು ಮಾಡೋದು, ಇದು ಮಾಡೋದು, ತಿರುಗಾಡೋದು ಏನೂ ಬೇಕಾಗಿಲ್ಲ. ಕೇವಲ ನನ್ನೊಬ್ಬನನ್ನು ನೆನಪು ಮಾಡಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಜೀವನಕ್ಕೆ ಸುರಕ್ಷಿತವಾಗಿ ಪಾರಾಗ್ತೈತಿ ಅಂತ ಹೇಳ್ತಾರೆ ಬಾಬಾ. ಅಭಿ ತುಮ್ ಜಾನ್ತೆ ಹೋ ಪವಿತ್ರ रहना है. ಹಾಂ, ಈ ನೌಕೆ ಸುರಕ್ಷಿತವಾಗಿ ಯಾವಾಗ ಹೋಗ್ತದ್ರೆ? ಈ ಒಂದು ಜನ್ಮ ಲಾಸ್ಟ್ ಬಾಬಾ ಹೇಳ್ತಾರೆ ಪವಿತ್ರ ಆಗಬೇಕು. ಚೀಚಿ ಖಾನಾ ಆದಿ ನಹಿ ಖಾನಾ ಹೇ. ಒಂದು ಪವಿತ್ರತೆಯೂ ಇದೆ, ಇನ್ನೊಂದು ಶುದ್ಧ ಆಹಾರದ ಬಗ್ಗೆನೂ ಅಟೆನ್ಷನ್ ಕೊಡಿಸ್ತಾರೆ ಬಾಬಾ. ಭಾಳ ಹೊಲಸು ಪದಾರ್ಥಗಳನ್ನು ತಿನ್ಬೇಡ್ರಿ. ಈಗಂತೂ ಹೊರಗಡೆ ಜಗತ್ತಿನಲ್ಲಿ ನೋಡ್ತಿರಲ್ರಿ, ಸಾಕಷ್ಟು ರೋಗಗಳು ಬರ್ತಾ ಇದಾವೆ. ಎದ್ರಿಂದ್ರಿ ಅಂಥ ಹೊಲಸು ಪದಾರ್ಥಗಳನ್ನು ತಿಂದ ಮೇಲೆ ಯಾವ್ಯಾವ ಕಾಯಿಲೆಗಳು, ಚಿಕ್ಕ ಚಿಕ್ಕ ಮಕ್ಕಳಿಗೂ ಇಂತಿಂಥ ಕಾಯಿಲೆಗಳದ. ಅದಕ್ಕೆ ಬಾಬಾ ಹೇಳ್ತಾರೆ ಅಂಥ ಯಾವುದು ಹೊಲಸು ಪದಾರ್ಥಗಳನ್ನು ತಿನ್ನಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಮುರಳಿ ತೋ ಮಿಲ್ತಿ ಹಿ ಹೇ. ಒಂದು ಪವಿತ್ರ ಆಗ್ರಿ, ಶುದ್ಧ ಆಹಾರ ಸ್ವೀಕಾರ ಮಾಡಿರಿ. ಈಗಂತೂ ನೀವು ಎಲ್ಲಿ ಹೋಗ್ತೀರಲ್ಲಿ ಮುರಳಿ ಸಿಗ್ತದೆ. ಮೊದಲೆಲ್ಲ ಹಂಗೆ ಸೆಂಟ್ರ್ಗಳು ಕಡಿಮೆ ಇದ್ದು, ಆಮೇಲೆ ಈ ಥರ ಮೊಬೈಲ್ ಇರಲಿಲ್ಲ. ಭಾಳ ಪಕ್ಕಾ ಮಕ್ಕಳಿದ್ರೆ ಅವರು ಮೊಬೈಲ್ ಅಂತೂ ಇರಲಿಲ್ಲ, ಫೋನ್ ಮೂಲಕ ಮುರಳಿ ಕೇಳ್ತಿದ್ರು. ಇವತ್ತು ಬಾಬಾ ಏನು ಹೇಳಿದ್ದಾರೆ. ಆದರೆ ಈಗಂತೂ ಎಲ್ಲರ ಕೈಯಲ್ಲಿ ಏನದ, ಮೊಬೈಲ್ ಐತಿ. ಮುರಳಿ ಮಿಸ್ ಆದರೆ ಮುರಳಿ ಕೇಳಬೇಕು. ಆದರೆ ಮೊನ್ನೆ ಬಾಬಾ ಏನು ಹೇಳಿದ್ದಾರೆ, ಕ್ಲಾಸಿನ ನಿಯಮ ಸಂಘಟನೆಯಲ್ಲಿ ಬಂದು ಮುರಳಿ ಕೇಳಬೇಕು. ಮೊಬೈಲ್ ಜನಕಿ ದಾದೀಜಿ ಯಾವಾಗಲೂ ಹೇಳ್ತಿದ್ರೆ, दादी हम घर में मोबाइल के द्वारा मुरली सुनते हैं. दादी ಹೇಳ್ತಿದ್ರು, अच्छा ठीक है, मोबाइल से ही दृष्टि ले लो और मोबाइल से भोग खा लो, टोली भी मोबाइल से ले लो, टीवी से ले लो टोली भी ಅಂತ ಹೇಳ್ಬಿಡ್ತಿದ್ರು ದಾದಿಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ. ಸಂಘಟನೆಯಲ್ಲಿ ಬಂದು ಮುರಳಿ ಕೇಳೋದ್ರಲ್ಲಿ ಒಂದು ಬಲ ಐತಿ, ಒಂದು ಶಕ್ತಿ ಐತಿ, ವಾತಾವರಣ ಇರ್ತೈತಿ. ಇಲ್ಲೇ ನಾವು ಇದೇ ಮನೆಯೊಳಗೆ ಸಾಲಿ ಮಾಡಿದ್ರೆ ಸಾಲಿ ವಾತಾವರಣ ಮನೆಯೊಳಗೆ ಅನುಭವ ಆಗ್ತದ್ರಿ? ಇಲ್ಲ. ಬಾಬಾ ಅದಕ್ಕೆ ಹೇಳ್ತಾರೆ, ಎಲ್ಲಿ ಹೋದರೂ ನಿಮಗೆ ಮುರಳಿ, ಬಾಬನ ಮನೆಗಳೆಲ್ಲ ಕಡೆ ಅದಾವ್ರಿ. ಈಗ ನೀವು ಎಲ್ಲಿ ಹೋದರೂ ಬಾಬನ ಮನೆಯಲ್ಲಿ ಮುರಳಿ ನಿಮಗೆ ಸಿಕ್ಕೇ ಸಿಗುತ್ತೆ. कोई समय मुरली नहीं भी मिलेगी, आफतें आएंगी, हंगामा आदि हो जाएगा तो मुरली मिल नहीं सकेगी. ನೋಡ್ರಿ ಬಾಬಾ ಮುರಳಿ ಮಹತ್ವ ಹೇಳ್ತಾ ಇದ್ದಾರೆ. ಬಾಬಾ ಬಂದು ಹೇಳಿದ್ರಿ ಬರೀ ಮುರಳಿ ಮಿಸ್ ಮಾಡೋದಿಲ್ಲ, ಮುರಳಿ ತಪ್ಪಿಸ್ತೀರಂದ್ರೆ ಏನು ಹೇಳಿದ್ರಿ ಬಾಬಾ? ಪರಮಾತ್ಮನ ಯಾದ್ ಪ್ಯಾರ್ ತಪ್ಪಿಸ್ಕೊತೀರಿ, ಅವತ್ತಿನ ವರದಾನ ಹೋಗ್ತೈತಿ. ವರದಾನ ಕೇಳೋಕ್ಕೆ ಭಕ್ತಿ ಮಾಡಿ ಮುಂದೆ ನಿಂತ್ರಿ, ಕೇಳಿ ವರದಾನ ಕೊಡು ಅಂತ. ನೀವು ಒಂದಿನ ಮುರಳಿ ತಪ್ಪಿಸಿದ್ರೆ ಪ್ರೀತಿ ನೆನಪು ಕಳ್ಕೊಳ್ತೀರಿ, ಪರಮಾತ್ಮನ ವರದಾನನೂ ಕಳ್ಕೊಳ್ತೀರಿ. ಮುಂದೊಂದಿನ ಹಿಂಗೆ ಬರ್ತದಲ್ಲ, ಬಾಬಾ ಹೇಳ್ತಾರೆ ಬಹಳಷ್ಟು ಇವತ್ತು ಪ್ರಕೃತಿಯ ವಿಕೋಪಗಳು ಶುರು ಆಯಿತು ಮತ್ತು ವಿನಾಶ ಶುರು ಆಯ್ತಂದರೆ ಈ ಕರೋನಾದಲ್ಲಿ ರೀ. ಕರೋನಾ ಸಮಯದಲ್ಲಿ ಎಲ್ಲ ವಾಹನ ಸೌಲಭ್ಯ ಎಲ್ಲ ಇದ್ವು ಅಲ್ಲಿ, ಮತ್ತು ಮುರಳಿ ಬರೋದೇನಾಗ್ಬಿಟ್ಟು ಬಂದಾಗ್ಬಿಡ್ದಕ್ಕೆ ಹೊರಗಿನ ವಸ್ತು ಯಾವುದು ಒಳಗೆ ತಗೊಳ್ಳುವಂಗಿರಲಿಲ್ಲ. ಮತ್ತು ಮುರಳಿ ಬಂದದು ಮುಂದೊಂದು ಸಮಯದಲ್ಲಿ ಬಾಬಾ ಹೇಳ್ತಾರೆ ಹಿಂಗೆ ವಿನಾಶ ಎಲ್ಲ ಕಡೆ ಶುರು ಆಯ್ತಂದರೆ ಆ ಸಮಯಕ್ಕೆ ಬಾಬಾ ಹೇಳ್ತಾರೆ ಮುರಳಿ ಮಿಲ್ ನಹಿ ಸಕೇಗಿ. ನಿಮ್ಗೆ ಆವಾಗ ಮುರಳಿ
ಸಿಗೋದಿಲ್ಲ. ನೋಡ್ರಿ ಎಂಥ ಅಟೆನ್ಷನ್ ಕೊಡಿಸ್ತಾ ಇದ್ದಾರೆ ಬಾಬಾ. ಈ ಪೋಸ್ಟ್ಗಳು ಬಂದಾಗ್ಬಿಡ್ತಾ ಮತ್ತೆಲ್ಲ ಕರ್ಫ್ಯೂ ಜಾರಿಗೆ ಬಂತಂದರೆ ವಿನಾಶದ ಕಾರ್ಯ ಶುರು ಆಯಿತು. ಈಗ ನೋಡ್ರಿ ಬಾಂಬೆಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತು, ಎಲ್ಲೂ ಬಸ್ಗಳು ಹೋಗುವಂಗಿಲ್ಲ, ಏನೂ ಇಲ್ಲ. ಮತ್ತು ಏನೆಲ್ಲ ಬರುವೆಲ್ಲ ಟ್ರಾನ್ಸ್ಪೋರ್ಟ್ ಏನಾಗ್ಬಿಡ್ತಾವೆ, ಬಂದಾಗ್ಬಿಡ್ತೈತಿ. ಬಾಬಾ ಎಲ್ಲನೂ ಕೂಡ ಮೊದಲಿಗೆ ಮಕ್ಕಳಿಗೆ ಇಶಾರ ಕೊಡ್ತಾರೆ. ಅದಕ್ಕೆ ಒಂದಿನಾನು ಮುರಳಿ ಮಿಸ್ ಮಾಡುವಂಗಿಲ್ಲ. ಮುಂದೆ ನಿಮಗೆ ಈ ಮುರಳಿ ಬೇಕಂತ ಅನಿಸ್ತೈತಿ, ಅವಾಗ ನಿಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. तुम इन आँखों से जो कुछ देखते हो वो नहीं रहेगा, सब भस्म हो जाएगा. ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತಾ ಇದ್ದೀರಲ್ರಿ ಅದು ಏನು ಇರೋದೇ ಇಲ್ಲ, ಎಲ್ಲ ಏನಾಗೋದೈತಿ, ಎಲ್ಲ ಸುಟ್ಟು ಭಸ್ಮ ಆಗ್ತೈತಿ. ಹಂಗಂತ ಪ್ರಳಯ ಆಗಿ ಎಲ್ಲ ಒಳಗೆ ಹೋಗ್ತದ್ರಿ ಇಲ್ಲ, ಎಲ್ಲ ಎಂತಿಂಥ ನ್ಯೂಕ್ಲಿಯರ್ ಬಾಂಬ್ಸ್ಗಳಿದಾವೆ, ಒಂದು ಹಾಕಿದ್ರೆ ಸಾಕು ಎಲ್ಲ ಸುಟ್ಟು ಹೋಗಿಬಿಡ್ತೈತಿ. ದುನಿಯಾ ತೋ ಏಕ ಹೀ ಹೈ ನೈ ಸೇ ಪುರಾನ್, ಏಳೇಳು ಲೋಕ ಅಂತೂ ಇಲ್ಲ, ಇರೋದೇ ಏನಂತ ಹೇಳ್ತಾರೆ ಬಾಬಾ, ಜಗತ್ತು ಒಂದೇ ಇದೆ. ಇವತ್ತಿದು ಹಳಿದೈತಿ, ಬಾಬಾ ಇದನ್ನೇ ಏನು ಮಾಡ್ತಾರೆ, ಹೊಸದು ಮಾಡ್ತಾರೆ. अब तो कहेंगे ये ओल्ड वर्ल्ड है, बाकी थोड़ा समय है. वो कहते हैं कल्प की आयु लाखों वर्ष है, कलयुग के लिए कहते हैं 40,000 ವರ್ಷ ಪಡೆ है. ನಾವು ಹೇಳ್ತಾರೆ ಇದೇ ಜಗತ್ತು ಹೊಸದಾಗೋದು, ಆದರೆ ಜಗತ್ತಿನವ್ರು ಏನು ಹೇಳ್ತಾರೆ, ಒಂದೇ ಒಂದು ಯುಗದ ಅವಧಿ ಲಕ್ಷ ಹೇಳಿಬಿಟ್ಟು ಬರೀ ಕಲಿಯುಗಾನೇ ಏನಂದ್ಬಿಟ್ರೆ ಅವರು 40,000 ವರ್ಷ ಇರೋದೇ. ಇಡೀ ಚಕ್ರದ ಅವಧಿ ಎಷ್ಟೈತ್ರಿ? ಅದಕ್ಕೆ ಬಾಬಾ ಹೇಳ್ತಾರೆ ವಾಸ್ತವ ಮೇ 5,000 ವರ್ಷ ಕಾ ಚಕ್ರ ಹೈ, ತುಮ್ಹಾರಿ ಬುದ್ಧಿ ಮೇ ಸಾರಿ ನಾಲೆಜ್ ಹೈ. ಹೇಳ್ತಾರೆ ಈಗಂತೂ ನಾನು ನಿಮಗೆಲ್ಲ ನನ್ನೊಳಗೆ ಏನು ಜ್ಞಾನ ಐತಲ್ಲ ಅದನ್ನೆಲ್ಲ ನಿಮಗೆ ತುಂಬಿಟ್ಟೀನಿ. ಮನುಷ್ಯರಂತೂ ಪೂರ್ಣ ಕಲ್ಬುದ್ಧಿ ಆಗಿಬಿಟ್ಟ. ಯಾಕೆ ಬಾಬಾ ಕಲ್ಬುದ್ಧಿ ಅಂತಾರೆ ಅವರಿಗೆ? एक्टर्स होकर ड्रामा के क्रिएटर डायरेक्टर को न जाने तो उनको क्या कहेंगे. ಸೃಷ್ಟಿ ನಾಟಕದಲ್ಲಿ ನಾನೊಂದು ಪಾತ್ರಧಾರಿ. ಈಗ ಎಲ್ಲರೂ ಹೇಳ್ತಾರಲ್ಲ ಜೀವನ ಏನೈತ್ರಿ, 4 ದಿನದ ನಾಟಕ ಇಟ್ಟು ಮಾಡಿ ಮುಗಿಸ್ಕೊಂಡು ಹೋಗೋದೈತಿ. ಹಾಗಂತ ಬಾಬಾ ಹೇಳ್ತಾರೆ ನೀನು ಈ ನಾಟಕದಲ್ಲಿ ಪಾತ್ರಧಾರಿಯಾಗಿ ಡ್ರಾಮಾ ಕ್ರಿಯೇಟರ್ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ, ಡ್ರಾಮಾ ಡೈರೆಕ್ಟರ್ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ ಅಂದರೆ ಮತ್ತೆ ಕಲ್ಲು ಬುದ್ಧಿನೇ ಅನ್ಬೇಕಲ್ಲ. ಪರಮಾತ್ಮ ತಂದೆಯನ್ನು ನೀವು ತಿಳ್ಕೊಂಡೇ ಇಲ್ಲ, ನಾನೇ ಪರಮಾತ್ಮ, ಗಾಡಿ ಕಲ್ಲ ಮಣ್ಣ ಮೀನ ಮೊಸಳೆ ಎಲ್ಲದಕ್ಕೂ ಪರಮಾತ್ಮ ಅಂದರೆ ಮತ್ತು ಎಂಥ ಬುದ್ಧಿ ಅಂತಾರೆ ಬಾಬಾ, ಕಲ್ಲು ಬುದ್ಧಿ ಅಂತಲೇ ಹೇಳಬೇಕಲ್ಲ. ವಿಶ್ವದ ಇತಿಹಾಸ ಭೂಗೋಳದ ಚಕ್ರ ಇದು ಮತ್ತೆ ಏನಾಗೋದೈತ್ರಿ, ರಿಪೀಟ್ ಆಗೋದು. ಒಂದು ಸಲ ಶೂಟಿಂಗ್ ಆಗಿರೋದೈತ್ರಿ, ಇದರಲ್ಲಿ ಏನೂ ಆ್ಯಡ್ ಮಾಡೋಕ್ಕೆ ಬರೋಂಗಿಲ್ಲ, ಏನೂ ಕಟ್ ಮಾಡೋಕ್ಕೂ ಬರೋಂಗಿಲ್ಲ, ಇದ್ದಕ್ಕಿದ್ದಂಗೆ ಇದು ರಿಪೀಟ್ ಆಗೋದೈತಿ. ಯಾಕೆ ನಾವು ನಾಟಕ ಅಂದ್ರೆ ಏನು ಹೇಳ್ತೀವಿ ಹೇಳ್ರಿ, ಮಾಡಿ. ये तो जानना चाहिए ना, जो अच्छी रीति जानते हैं बुद्धि में धारण कर औरों को धारण कराते हैं. ನೋಡಿ ಯಾರು ಜ್ಞಾನವನ್ನು ತಿಳ್ಕೊಂಡು ಧಾರಣೆ ಮಾಡಿಕೊಳ್ತಾರೆ, ಸುಮ್ಮನೆ ಕೇಳ್ತೀವಂತಲ್ರಿ ಭಯಪಟ್ಟು ಮಾಡ್ಕೊಂಡಂಗಲ್ಲ. ಯಾರು ತಿಳ್ಕೊಂಡು ಧಾರಣೆ ಮಾಡ್ತಾರೆ ಅವರೇ ಇನ್ನೊಬ್ಬರಿಗೆ ಧಾರಣೆ ಆಗುವಂಗ ಜ್ಞಾನವನ್ನು ಹೇಳ್ತಾರೆ. तो वो ऊंचे से ऊंचे पद पाते हैं. बाबा कहते हैं जो नॉलेज मेरे में थी वो अब तुमको दे रहा हूँ. ಲಿಂಗದ ಮೇಲೆ ಧರಾ ಪಾತ್ರೆಯಿಂದ ನೀರು ಬೀಳ್ತಿರ್ತದಲ್ರಿ, ಒಂದೊಂದು ಹನಿ ಬೀಳೋದೇನ್ರಿ. 90 ವರ್ಷ ಆಯಿತು ಬಾಬಾ ಬಂದು ತನ್ನಲ್ಲಿರೋ ಎಲ್ಲ ಜ್ಞಾನವನ್ನು ಯಾರಿಗೆ ತುಂಬ್ಯಾರ, ನಮ್ಮೊಳಗೆಲ್ಲ ಬಾಬಾ ತುಂಬಿಟ್ಟಿದ್ದಾರೆ. ಡ್ರಾಮಾ ಪ್ಲಾನ್ ಅನುಸಾರ ಮೇ ರಿಪೀಟ್ ಕರ್ತಾ ಹೂँ. ಹಿಂದೇನೂ ಬಂದು ತುಂಬಿ ಹೋಗಿದ್ದೆ, ಈಗ ಮತ್ತೆ ಬಂದೇನು ಮಾಡ್ತಾ ಇದ್ದೀನಿ, ಮತ್ತು ನಾ ಎಲ್ಲ ಮತ್ತೆ ನಿಮಗೆ ಜ್ಞಾನ ಹೇಳ್ತಾ ಇದ್ದೀನಿ, ಮತ್ತು 5,000 ವರ್ಷದ ನಂತರ ಮತ್ತೆ ಬರ್ತೀನಿ ಅಂತ ಹೇಳ್ತಾರೆ ಬಾಬಾ. ಭಕ್ತಿ ಮಾರ್ಗ ಮೇ ಬಿ ಪಾಲ್ಟ್ ಬಚಾಯ, अब तुमको आकर अपना और रचना के आदि मध्य अंत का ಪರಿಚಯ ದೇತಾ ಹೂँ. ನೋಡಿ ಬಾಬನ ಪಾತ್ರ ಭಕ್ತಿ ಮಾರ್ಗದಲ್ಲಿನೇ ಸ್ಟಾರ್ಟ್ ಆಗ್ತೈತಿ. ಮೊನ್ನೆ ಬಾಬಾ ಹೇಳಿದ್ರಲ್ರಿ ನಂದು ಎಷ್ಟು ಕೆಲಸ ಇರ್ತೈತಿ, ಮ್ಯಾಲೆ ಕೂತ್ಕೊಂಡ್ರು ನನ್ನ ಜವಾಬ್ದಾರಿ ಬಹಳ ಐತಿ. ಯಾಕೆ ಭಕ್ತರಿಗೆ ಅಲ್ಪ ಕಾಲದ ಪ್ರಾಪ್ತಿ ಮಾಡಿಸ್ಬೇಕಲ್ಲ. ಬಾಬಾ ಅದಕ್ಕೆ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲೂ ನನ್ನ ಪಾತ್ರ ಐತಿ. ಯಾಕೆಂದ್ರೆ ಇಲ್ಲಾಂದ್ರೆ ರುಂಡ ಕಟ್ ಮಾಡಿ ಮುಂದಿಡಕ್ಕೆ ತಯಾರಿರ್ತದೆ. ಅಂಥ ಆತ್ಮಗಳಿಗೆ ಏನು ಮಾಡಬೇಕಾಗ್ತದ್ರಿ ಬಾಬಾ, ಫಲ ಭಾವನೆ ಬಾಡಿಗೆ ಅಂತೂ ಕೊಡಲೇಬೇಕಾಗ್ತೈತೆ. ಸೊ ಹಾಗಾಗಿ ಬಾಬಾ ಹೇಳ್ತಾರೆ ಈಗ ನಾನು ಬಂದು ನಿಮಗೆ ನನ್ನ ಆದಿ ಮಧ್ಯ ಅಂತ್ಯದ ಪರಿಚಯ
ಕೊಡ್ತೀನಿ. ಭಕ್ತಿ ಮಾರ್ಗದಲ್ಲಿ ಇಂಡೈರೆಕ್ಟ್ ಅಂದರೆ ಅವ್ರು ಏನು ಮಾಡಿದ್ರು, ಮೇಲೆ ಕುತ್ಕೊಂಡು ಅದನ್ನೂ ಮಾಡೀನಿ. ಆದರೆ ಸಂಗಮ ಯುಗದಲ್ಲಿ ಎದುರುಗಡೆ ಬಂದು ನಿಮಗೆ ನನ್ನ ಪರಿಚಯ ಕೊಡ್ತೀನಿ. ಆಮೇಲೆ ನನ್ನ ರಚನೆ ಬಗ್ಗೆನೂ ಹೇಳ್ತೀನಿ. ಮೇ ಬಿ ಡ್ರಾಮಾಕ್ಕೆ ಬಂಧನ್ ಮೇ ಹೂँ, ಮೇ ಆತಾ ಹಿ ಯುಗೆ ಯುಗೆ ಬರ್ತಾರೆ ಬಾಬಾ, ಸಂಭವಾಮಿ ಯುಗೆ ಯುಗೆ. ಮತ್ತು ಕಲ್ಪದ ಸಂಗಮ ಯುಗದಲ್ಲಿ ಒಂದೇ ಸಲ ಬರ್ತಾರೆ, ಬಂದು ನಮಗೆ ತನ್ನದು ಮತ್ತು ತನ್ನ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते नमस्ते. शुक्रिया बाबा शुक्रिया, शुक्रिया बाबा शुक्रिया, शुक्रिया बाबा शुक्रिया. वाहा बाबा वाहा, वाहा ಡ್ರಾಮಾ ವಾಹ, ವಾಹ ರೇ ನನ್ನ ಭಾಗ್ಯ ವಾಹ. ನಾನಾತ್ಮ ಸುರಕ್ಷಿತವಾಗಿದ್ದೇನೆ, ನನ್ನ ತಲೆ ಮೇಲೆ ಶಿವಬಾಬಾರವರ ವರದಾನದ ಹಸ್ತ ಇದೆ. धारणा के लिए मुख्य सार ಮೊದಲೇದಿದೆ, बाप समान ओबीडियंट बनना है, ತಂದೆ ಸಮಾನ ಆಜ್ಞಾಕಾರಿ ಆಗಬೇಕು. कभी भी किसी बात में अपना अहंकार नहीं दिखाना है. ನಾವು ಹೇಳ್ತಾರೆ, ನಾ ಎಷ್ಟು ನಿರಹಂಕಾರಿ ಅದೇನೆ, ನನ್ನ ಮಕ್ಕಳು ನೀವು ಹಾಗೆ ಇರಬೇಕು. ಅದಕ್ಕೆ ಎಂದು ಯಾವುದೋ ಮಾತಿನಲ್ಲಿ ನಿಮ್ಮ ಅಹಂಕಾರವನ್ನು ತೋರಿಸ್ಬೇಡ್ರಿ. ನಾ ಅಂಥವ್ರು, ನಾ ಇಂಥವ್ರು, ನಾ ಭಾಳ ಶಾಣೆ, ನಾ ಭಾಳ ಸುಂದರ, ನಾ ಭಾಳ ಶ್ರೀಮಂತ. ನಾವು ಹೇಳ್ತಾರೆ ಈ ಅಹಂಕಾರ ಬೇಡ. ಆತ್ಮಕ್ಕೆ ಅಹಂಕಾರ ಇಲ್ಲೇ ಇಲ್ಲ. ಆತ್ಮ ಏನೈತ್ರಿ, ಅದು 7 ಗುಣಗಳ ರೂಪ ಬೇರೆಯೇ ಇತ್ತು. ದೇಹದಿಂದ ಬಂದಿರೋ ಈ ಅಹಂಕಾರ ಬೇಡ ಅಂತ ಹೇಳ್ತಾರೆ ಬಾಬಾ. ಬಾಕಿ ಆತ್ಮದ ಒರಿಜಿನಲ್ ಸಂಸ್ಕಾರ ಏನೈತ್ರಿ, ನಿರಹಂಕಾರಿ. ಅದಕ್ಕೆ ಅಹಂಕಾರ ಬೇಡ ಅಂತ ಹೇಳ್ತಾರೆ ಬಾಬಾ. ನಿರಾಕಾರಿ और ನಿರಹಂಕಾರಿ ಹೋಕರ್ रहना है. ಈ ಜಗತ್ತಿನಲ್ಲಿ ನಾಟಕದಲ್ಲಿ ಪಾತ್ರ ಮಾಡಕತ್ರೂ ಏನಿರ್ಬೇಕ್ರಿ, ನಿರಾಕಾರಿ ನಿರಹಂಕಾರಿ. ಬ್ರಹ್ಮ ಬಾಬಾ ಕರ್ಮಾತೀತ ಆಗಲಿಕ್ಕೆ ಅಥವಾ ಇಡೀ ಜೀವನದ ಪುರುಷಾರ್ಥವನ್ನು 3 ಶಬ್ದದಲ್ಲಿ ಹೇಳಿದ್ರೆ, ಲಾಸ್ಟ್ ಹೋಗುವಾಗ ಏನು ಹೇಳಿದ್ರಿ, ನಿರ್ವಿಕಾರಿ. ಇದನ್ನೇ ಪುರುಷಾರ್ಥ ಮಾಡಿದ್ರು. ಫಸ್ಟ್ ದಾದಾ ಲೇಖರಾಜ್ ಅನ್ನೋದನ್ನು ಮರೆತ್ರವ್ರು. ಫಸ್ಟ್ ನಾನಾತ್ಮ ನಾ ಆತ್ಮ ನಾ ಆತ್ಮ ಮರೆತೇ ಬಿಟ್ಟರು. ನಾನು ಅಗರ್ಭ ಶ್ರೀಮಂತ ವ್ಯಕ್ತಿ ಇದ್ದೀನಿ, ನಾ ವೈಷ್ಣವ ಬ್ರಾಹ್ಮಣ ಇದ್ದೀನಿ, ನಾನು ಇಂಥ ವ್ಯಕ್ತಿ ಇದ್ದೀನಿ, ನಾನು ಭಾಳ ದೊಡ್ಡ ವ್ಯಕ್ತಿ ಇದ್ದೀನಿ. ಇದನ್ನೆಲ್ಲ ಬಾಬಾ ಏನು ಮಾಡಿದ್ರು, ತೆಗೆದೇ ಬಿಟ್ಟು ಫಸ್ಟ್ ಅಭ್ಯಾಸ ಮೇ ಆತ್ಮ ಹೂँ, ಮೇ ಆತ್ಮ ಹೂँ, ಇದನ್ನು ಮಾಡಿದ್ರು ಬಾಬಾ. ಆಮೇಲೆ ನಿರಹಂಕಾರಿ. ಬಾಬಾ ಅಂಥ ಅಗರ್ಭ ಶ್ರೀಮಂತ ವ್ಯಕ್ತಿ ಮುಂದೆ ಮಕ್ಕಳ ಚಪ್ಪಲು ಹೊಲದ್ರಿ. ಅಹಂಕಾರ ಅನ್ನೋದು ಬಾಬಾಗೆ ಬರಲೇ ಇಲ್ಲ. ಒಬಿಡಿಯೆಂಟ್ ಆಗಿಬಿಟ್ರು ಬಾಬಾ. ಅದಕ್ಕೆ ಲಾಸ್ಟಿಗೆ ಬಾಬಾ ಅದಕ್ಕೆ 3 ಶಬ್ದವನ್ನು ಹೇಳಿದ್ರು, ನಿರಾಕಾರಿ ಮತ್ತು ನಿರಹಂಕಾರಿಯಾಗಿ ಇರಬೇಕು. 2ನೇದು, ತಂದೆ ಶಿಕ್ಷಕ ಸತ್ತುಗುರುವಿನ ಪಾತ್ರವನ್ನು ತಿಳಿದು निश्चय बुद्धियागी बाप टीचर और सतगुरु के कॉन्ट्रास्ट को समझ निश्चय बुद्धि बन श्रीमत पर चलना है. फस्ट निश्चय बुद्धियागी ಶ್ರೀಮತದಂತೆ ನಡಿಬೇಕು. रूहानी यात्रा पर रहना है, ಆತ್ಮಿಕ ಯಾತ್ರೆಯಲ್ಲಿ ಇರಬೇಕು. वरदान, पुरुषार्थ शब्द को यथार्थ रीति से यूज कर. पुरुषार्थ ಶಬ್ದವನ್ನು ಯಥಾರ್ಥ ರೀತಿಯಲ್ಲಿ ಬಳಸಿ ಸದಾ ಆಗೆ ಬಡನೆ ವಾಲೆ, ಸದಾ ಮುಂದುವರಿಯುವಂಥ ಶ್ರೇಷ್ಠ ಪುರುಷಾರ್ಥಿ ಭವ,
ಶ್ರೇಷ್ಠ ಪುರುಷಾರ್ಥಿ ಆತ್ಮ ಆಗಿರಿ. ಪುರುಷಾರ್ಥ ಶಬ್ದವನ್ನು ಯಥಾರ್ಥ ರೀತಿಯಿಂದ ಯೂಸ್ ಮಾಡಿ ಸದಾ ಮುಂದುವರಿಯುವಂಥ ಶ್ರೇಷ್ಠ पुरुषार्थी आत्मा ಆಗಿರಿ. कई बार पुरुषार्थ शब्द भी हार खाने में व ಕೆಲವು ಸಲ ಪುರುಷಾರ್ಥಿ ಶಬ್ದ ಸೋಲು ತಿನ್ನೋದರಲ್ಲಿ व असफलता प्राप्त होने में अच्छी ढाल बन जाता है. ಅಥವಾ ಸೋಲು ತಿನ್ನೋದ್ರಲ್ಲಿ ಅಥವಾ ಅಸಫಲತೆ ಪ್ರಾಪ್ತ ಮಾಡಿಕೊಳ್ಳೋದ್ರಲ್ಲಿ ಒಂದು ಒಳ್ಳೆ ಅಸ್ತ್ರ ಆಗಿಬಿಡುತ್ತೆ. ಯಾವ ಶಬ್ದ ರೀ? ಪುರುಷಾರ್ಥಿ. ಇದು ನಿಮಗೊಂದೊಂದು ಸಲ ಏನು ಮಾಡ್ತೈತಿ? ಸೋಲಿಸೋದ್ರಲ್ಲಿನೂ ಅಸಫಲತೆಯನ್ನು ಹೊಂದೋದ್ರಲ್ಲಿ ಇದು ಒಂದು ಅಸ್ತ್ರ ಆಗಿಬಿಡ್ತೈತಿ. ಈ ಶಬ್ದನೇ ಒಂದು ಅಸ್ತ್ರ ಆಗಿಬಿಡ್ತೈತಿ. ಅದು ಹೆಂಗೆ ಅನ್ನೋದು ಬಾಬಾ ಮುಂದೆ ವಿವರಣೆ ಮಾಡ್ತಾ ಇದ್ದಾರೆ. ಜಬ್ ಕೋಯಿ ಬಿ ಗಲ್ತಿ ಹೋತಿ ಹೈ ತೋ ಕಹ ದೇತೆ ಹೋ. ಅದು ಹೆಂಗೆ ಒಂದು ಶಬ್ದ ನೀವು ಅದನ್ನೇ ಅಸ್ತ್ರ ಮಾಡ್ಕೊಂಡ್ಬಿಡ್ತೀರಂದರೆ, ಇವಾಗ ಯಾವುದೇ ತಪ್ಪು ಆದಾಗ ಆಗ ಹೇಳ್ತೀರಿ. ಏನಂತ ಹೇಳ್ತೀರಿ? ಹಮ್ ತೋ ಅಭಿ ಪುರುಷಾರ್ಥಿ ಹೇ, ನಾವೆಲ್ಲಿ ಕಂಪ್ಲೀಟ್ ಆಗಿವ್ರಿ, ನಾವೆಲ್ಲಿ ಸಂಪನ್ನದೀವಿ, ಇನ್ನು ನಾವೇನದೀವಿ ಪುರುಷಾರ್ಥಿ ಇದೀವಿ ಅಂತ ಹಿಂಗೆ ಉಳ್ಕೋತ ಹೋಗ್ತೀವಿ. ತಪ್ಪು ಮಾಡೋದು ಮತ್ತೇನನ್ನೋದು ಪುರುಷಾರ್ಥಿ ಇದೀವ್ರಿ. ಏನು ಬಾಬಾನೇ ಹೇಳ್ತಾರಲ್ಲ, ಯಾರು ಇನ್ನು ಸಂಪನ್ನ ಆಗ್ಯಾರಿ, ಎಲ್ಲರೂ ಪುರುಷಾರ್ಥ. ಬಾಬಾ ಹೇಳ್ತಾರೆ, ಈ ಶಬ್ದ ನಿನಗೆ ಸೋಲ್ಸಾಕತ್ತೈತಿ, ಈ ಶಬ್ದ ನಿನಗೆ ಅಸಫಲತೆಯಲ್ಲಿ ತೊಗೊಂಡು ಬರತೈತಿ, ಅದು ಗಮನ ಕೊಡ್ರಿ. ಲೇಕಿನ್ ಯಥಾರ್ಥ ಪುರುಷಾರ್ಥಿ ಕಬ್ಬಿ ಹಾರ್ ನಹಿ ಖಾ ಸಕ್ತೆ ಹೇ. ಆದರೆ ಯಥಾರ್ಥ ಸರಿಯಾಗಿ ಪುರುಷಾರ್ಥ ಮಾಡುವಂಥ ಪುರುಷಾರ್ಥಿಗಳು ಎಂದು ಸೋಲು ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ. क्योंकि पुरुषार्थ शब्द का यथार्थ अर्थ है. ಯಾಕೆಂದರೆ ಪುರುಷಾರ್ಥ ಶಬ್ದದ ಯಥಾರ್ಥ ಅರ್ಥ ಆಗಿದೆ स्वयं को पुरुष अर्थात आत्मा समझकर चलना है. पुरुषार्थ ಅಂದ್ರೇನ್ರಿ? ಸ್ವಯಂ ನನ್ನ ಆತ್ಮ ಅಂತ ತಿಳಿದು, ಪುರುಷ ಆತ್ಮ ಅಂತ ತಿಳಿದು ನಡೆಯೋದು. ऐसी आत्मिक स्थिति में रहने वाले पुरुषार्थी तो सदैव मंजिल को, ಈ ರೀತಿ ಆತ್ಮಿಕ ಸ್ಥಿತಿಯಲ್ಲಿರುವಂಥ ಪುರುಷಾರ್ಥಿಗಳು ಸದಾ ತಮ್ಮ ಗುರಿಯನ್ನು ಎದುರಲ್ಲಿಟ್ಟುಕೊಂಡು चलते हैं, ನಡೀತಾರೆ. ವೇ ಕಬ್ಬಿ ರುಕ್ತಿ नहीं. ನಾವೇನ್ರಿ ಪುರುಷಾರ್ಥಿ ಇದೀವಿ ಅಂತ ಹಿಂಗೆ ಎಂದೂ ಏನಾಗಲ್ಲ. ಈ ಪುರುಷಾರ್ಥ ಅನ್ನೋ ಶಬ್ದನೇ ಬಳಸ್ಕೊಂಡು ನಿಲ್ಲೋದಿಲ್ಲ. ಏನಾಗ್ತಾರೋ ಪುರುಷಾರ್ಥ ಅರ್ಥಾತ್ ಬಾಬಾ ಹೇಳಿದ್ರೆ ಸದಾ ಗುರಿಯನ್ನು ಎದುರುಗಡೆ ಇಟ್ಕೊಂಡು ಆತ್ಮಿಕ ಸ್ಥಿತಿಯಲ್ಲಿ ಇದ್ಕೊಂಡು ಗುರಿಯನ್ನು ಮುಟ್ಟೋದು. ಹಿಮ್ಮತ್ ಅವ್ರ ಉಲ್ಲಾಸ ಛೋಡ್ತಿ ನಹಿ. ನಿಜವಾದ ಪುರುಷಾರ್ಥಿಗಳು ಎಂದೂ ಏನು ಮಾಡೋದಿಲ್ಲ, ಧೈರ್ಯ ಮೇಲೆ ಇರುವಂಥ ಸ್ಥಿತಿಯನ್ನು ಮೇಲೆ ತಗೊಂಡು ಬರುವಂಥ ಧೈರ್ಯವನ್ನು ಉಲ್ಲಾಸವನ್ನು ಎಂದು ಬಿಡೋದಿಲ್ಲ. ಧೈರ್ಯನೂ ಇರ್ತೈತಿ ಮತ್ತು ಅದರ ಜೊತೆ ಏನು ಗುರಿ ಮುಟ್ಟುವ ಉಲ್ಲಾಸನೂ ಇರುತ್ತೆ. ಸ್ಲೋಗನ್ ಮಾಸ್ಟರ್ ಸರ್ವಶಕ್ತಿವಾನ್ ಕಿ ಸ್ಮೃತಿ ಮೇ ರಹು. ನಾವು ಯಾರದೀವ್ರಿ? ನಾ ಕಮ್ಜೋರ್, ನಾ ಕೋಮಲ್, ನಾ ದುರ್ಬಲ್, ನಾ ಕಮ್ಜೋರ್ ಅದೀನಿ ಇಲ್ಲ. ನಾವೇನದೀವ್ರಿ? ಮಾಸ್ಟರ್ ಸರ್ವಶಕ್ತಿವಾನ್. ಯಾಕೆ ನಮ್ಮ ತಂದೆ ಯಾರ್ರಿ? ಸರ್ವಶಕ್ತಿವಾನ್ ಅದ. ಅವ್ರ ಮಕ್ಕಳು ನಾವು ಮಾಸ್ಟರ್. ಮಾಸ್ಟರ್ ಸರ್ವಶಕ್ತಿವಾನ್ ಕಿ ಸ್ಮೃತಿ ಮೇ ರಹೋ. ಮಾಸ್ಟರ್ ಯಾಕೆ ಎಲ್ಲ ಸೋಮಾನಗಳಲ್ಲಿ ದೊಡ್ಡ ಸೋಮಾನ ಯಾವುದು? ನಿಮ್ಮ ಶಕ್ತಿಗಳು ನಿಮ್ಮ ಆರ್ಡರ್ ಕೇಳಬೇಕು, ನಿಮ್ಮ ಕರ್ಮೇಂದ್ರಿಯಗಳು ನಿಮ್ಮ ಆರ್ಡರ್ ಕೇಳಬೇಕು. ಯಾವುದೂ ಗಲತ್ ಆಗಬಾರ್ದಂದ್ರೆ ಸೋಮಾನ ಯಾವುದ್ರಿ? ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅದೀನಿ. ಮಾಸ್ಟರ್ ಸರ್ವಶಕ್ತಿವಾನನ ಸ್ಮೃತಿಯಲ್ಲಿದ್ದರೆ ಈ ಯಹ ಸ್ಮೃತಿ ಹಿ ಮಾಲೀಕಪನ್ ಕಿ ಸ್ಮೃತಿ ದಿಲಾತಿ ಹೈ. ಈ ಸ್ಮೃತಿಯೇ ಮಾಲೀಕತನದ ಸ್ಮೃತಿಯನ್ನು ಕೊಡಿಸುತ್ತೆ. ಯಾವ ಸ್ಮೃತಿ ರೀ? ಅದಕ್ಕೆ ಇಶಾರ ಇದೆ.
कोई भी कार्य करते व बात करते बीच बीच में संकल्पों की ट्रैफिक को स्टॉप करो. ಯಾವುದೇ ಮಾತಾಡ್ತಾ ಯಾವುದೇ ಕಾರ್ಯ ಮಾಡ್ತಾ ಇದ್ರೂ ನಡ್ಬರ್ಕೆ ಏನು ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಬುದ್ಧಿ ಭಾಳ ವ್ಯರ್ಥ ಹೋಗ್ತಿರ್ತೈತಿ, ಏನೇನೋ ಮಾಡ್ತಿರ್ತಾರೆ. ಆವಾಗ ಸಂಕಲ್ಪಗಳ ಟ್ರಾಫಿಕ್ ಕಂಟ್ರೋಲ್ ಮಾಡಿರಿ. ಟ್ರಾಫಿಕ್ ಕಂಟ್ರೋಲ್ ಹಾಡದಾವಲ್ಲ, ಎಷ್ಟದಾವ್ರಿ ಟ್ರಾಫಿಕ್ ಕಂಟ್ರೋಲ್ ಹಾಡುಗಳು ಎಷ್ಟದಾವ್ರಿ? ಹೇಳ್ರಿ, ಟೈಮಿಂಗ್ ಹೇಳ್ರಿ. ಟ್ರಾಫಿಕ್ ಕಂಟ್ರೋಲ್ ಹಾಡೋ ಟೈಮಿಂಗ್ ಹೇಳ್ರಿ. ಪೋಣೆ 5ಕ್ಕೆ ರೀ. ಎಲ್ಲರಿಗೂ ಒಂದೊಂದು ಬರ್ತದೆ, ಒಂದೊಂದು ಹೇಳಿದ್ರಿ. ಎಷ್ಟದಾವ್ರಿ? ಮೊದಲೇ ಈ ಪೋಣೆ ಇದೇನಿತ್ತು, ಮೊದಲಿಗೆ 3:15 ಇತ್ತು, 4ಕ್ಕೆ ಇರಲಿಲ್ಲ. ಈಗಿದು 4ರದ್ದು ಆ್ಯಡ್ ಆಗೈತಿ, 4ಕ್ಕೆ ಇರಲಿಲ್ಲ. ಪೋಣೆ 6ರದ್ದು ಇರಲಿಲ್ಲ, 7 ಗಂಟೆಗೆ ಇತ್ತು. 7 ಗಂಟೆಗೆ, 10:30, 12ಕ್ಕೆ, ಮತ್ತು ಸಾಯಂಕಾಲ 5:30, ಆಮೇಲೆ ಮತ್ತೆ 7:30, ಆಮೇಲೆ ರಾತ್ರಿ 9:30. ಟ್ರಾಫಿಕ್ ಕಂಟ್ರೋಲ್ ಬಾಬಾ ಹೇಳ್ತಾರೆ. ಮಧ್ಯದಲ್ಲಿ ನಿಮ್ಮ ಟ್ರಾಫಿಕ್ ಏನಾಗ್ತಿರ್ತದೆ, ಭಾಳ ಸಂಕಲ್ಪಗಳು ಓಡ್ತಿರ್ತಾವಲ್ರಿ, ಅದಕ್ಕೆ ಮಧ್ಯದಲ್ಲಿ ಏನು ಮಾಡಿರಿ, ಟ್ರಾಫಿಕ್ ಸ್ಟಾಪ್ ಮಾಡಿರಿ. ಭಾಳ ಸಂಕಲ್ಪ ನಡ್ಯಾಕತ್ತಂದ್ರೆ ಬ್ರೇಕ್. ಈಗ ಮಾತಾಡೋದ್ರೊಳಗೆ ನನ್ನ ಮಾತಿನಲ್ಲಿ ಸ್ವಲ್ಪ ಫರ್ಕ್ ಬರಾಕತ್ತಂದ್ರೆ ಎಕ್ದಮ್ ಬ್ರೇಕ್ ಹಾಕ್ಬಿಡ್ಬೇಕು, ನಿಂದ್ರಿಸ್ಬಿಡ್ಬೇಕ್ರಿ ಮಾತಲ್ಲಿ. ಯಾಕೆ? ಮಾತು ಮತ್ತು ಅಲ್ಲಿ ಸಂಬಂಧಗಳನ್ನು ಕೆಡಿಸ್ಬಿಡ್ತೈತಿ. ಅಲ್ಲೇನಾಗ್ಬಿಡ್ಬೇಕು, ಬ್ರೇಕ್ ಹಾಕ್ಬಿಡ್ಬೇಕು, ಸ್ಟಾಪ್ ಮಾಡಿಬಿಡ್ಬೇಕು. ಮಿನಿಟ್ के लिए भी मन के संकल्पों को चाहे शरीर द्वारा चलते हुए कर्म को बीच में रोकर भी ये प्रैक्टिस करो. ಬಾಬಾ ಹೇಳ್ತಾರೆ, ಒಂದು ನಿಮಿಷಕ್ಕಾಗಿ ಮನಸ್ಸಿನ ಸಂಕಲ್ಪಗಳನ್ನು ಭಲೆ ನೀವು ಏನೇ ಶರೀರದಿಂದ ಕೆಲಸ ಮಾಡಕತ್ರೂ ಕೂಡ ಅವಶ್ಯ ಐತಿ ಈ ಥರ ಸಂಕಲ್ಪಗಳ ಟ್ರಾಫಿಕ್ ಕಂಟ್ರೋಲ್ ಮಾಡೋದು. ಈಗ ಟ್ರಾಫಿಕ್ ಕಂಟ್ರೋಲ್ ಎಲ್ಲರ ಮೊಬೈಲ್ನಾಗ ಅದಾವ್ರಿ, ಆದರೆ ಎಲ್ಲ ಟ್ರಾಫಿಕ್ ಕಂಟ್ರೋಲ್ ಎಲ್ಲಿ ಮಾಡ್ತೀರಿ ಹೇಳ್ರಿ? ಅವು ಹಾಡ್ತಿರ್ತಾವೆ, ನಿಮ್ಮ ಕೆಲಸ ನಡೆದಿರ್ತಾವೆ, ಮತ್ತು ಹಾಕ್ಕೊಂಡು ಉಪಯೋಗ ಏನೈತಿ? ಒಂದು ಎಲ್ಲ ಕ್ಲಾಸ್ನೊಳಗೆ ಎಲ್ಲರದು ಟ್ರಾಫಿಕ್ ಕಂಟ್ರೋಲ್ ಶುರು ಆಗಿಬಿಡ್ತಾವೆ. ಎಲ್ಲರದು ಒಬ್ರದಾಗಿಂದೊಂದು. ಬಾಬಾ ಹೇಳ್ತಾರೆ, ನೀವು ಅಭ್ಯಾಸ ಮಾಡಿರಿ. ಆ ಹಾಕಿದಾಗೆ ಬೇಕಂತಿಲ್ಲ. ನಿಮಗೆ ಭಾಳ ಸಂಕಲ್ಪಗಳು ಓಡಾಕತ್ತು ಅಂದರೆ ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಇದ್ರೂ ಸ್ಟಾಪ್ ಆಗಿಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ಅಂದರೆ ಸಂಕಲ್ಪಗಳ ಟ್ರಾಫಿಕ್ ಜಾಮ್ ಆಯ್ತಂದರೆ ಅಲ್ಲಿ ಸ್ಟಾಪ್ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಬಿಂದು ಸ್ವರೂಪ ಹೆಂಗೆ ಸ್ಟಾಪ್ ಮಾಡಬೇಕು ಅದಕ್ಕೊಂದು ಅಭ್ಯಾಸ ಹೇಳ್ತಾರೆ ಬಾಬಾ. ಬಿಂದು ರೂಪವನ್ನು ನೀವು ನೋಡ್ಕೊಳ್ರಿ, ಬಿಂದು ರೂಪದಲ್ಲಿ ಸ್ಥಿತ ಆಗ್ರಿ. ಅಂದರೆ ಬಿಂದು ರೂಪ ಅರ್ಥಾತ್ ನಾ ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ. ಈ ದೇಹ ನೆನಪಿಗೆ ಬರಲೇಬಾರ್ದು. ಕೇವಲ ಭ್ರುಕುಟಿಯ ಮಧ್ಯದಲ್ಲಿ, ಭ್ರುಕುಟಿಯಿಂದ ಕೆಳಗೆ ಬರುವಂಗೆ ಇಲ್ಲೇ ಇಲ್ಲ. ದೇಹ ನಮ್ಮ ನೆನಪಿಗೆ ಬರುವಂಗೆ ಇಲ್ಲೇ ಇಲ್ಲ. ಬಾಬಾ ಹೋಮ್ವರ್ಕ್ ಕೊಟ್ಟಿದ್ದಾರಲ್ರಿ, ಏನು ಹೋಮ್ವರ್ಕ್ ಐತ್ರಿ? ನಾನಾತ್ಮ ಬಿಂದು ಸ್ವರೂಪ. 15 ದಿನದ ಹೋಮ್ವರ್ಕ್ ಐತ್ರಿ. ಎಷ್ಟು ಸಲ ಮಾಡಂದಾರೆ ಬಾಬಾ? ತಾಸಿಗೆ 1 ಸಲ. ಅದ್ರ ತಾಸಿಗೆ ಒಂದೇನ್ರಿ, ಸಾಕಷ್ಟು ಸಲ ಮಾಡ್ಬೋದು ನೀವು. ಬಾಬಾ ಅದಕ್ಕೆ ಹೇಳ್ತಾರೆ, ನೀವು ಎಷ್ಟೇ ಬ್ಯುಸಿ ಇದ್ರೂ ಇದನ್ನು ಅಭ್ಯಾಸ ಮಾಡಿರಿ. ನನ್ನ ಸಂಕಲ್ಪಗಳು ಭಾಳ ಓಡಿಸೋವಂಗಿಲ್ಲ, ಸಂಕಲ್ಪದ ಖಜಾನೆ ಹಾಳು ಮಾಡುವಂಗಿಲ್ಲ. ಹಂಗೆ ಭಾಳ ಓಡಾಕತ್ತಂದರೆ ಪವರ್ಫುಲ್ ಸ್ಥಿತಿ ಬೀಜ ರೂಪದಲ್ಲಿ, ಬಿಂದು ರೂಪದಲ್ಲಿ ಸ್ಥಿತ ಆಗೋ ಅಭ್ಯಾಸ ಮಾಡಿರಿ. जैसे अव्यक्त स्थिति में रह कार्य करना सरल होता जा रहा है, वैसे ही ये बिंदु रूप की स्थिति सहज हो जाए. ವ್ಯಕ್ತ ಜಗತ್ತಿನಲ್ಲಿದ್ದರೂ ಅವ್ಯಕ್ತ ಸ್ಥಿತಿ, ದೇಹದಿಂದ ಭಿನ್ನ ಸ್ಥಿತಿ ಹೆಂಗೆ ನೀವು ಅನುಭವ ಮಾಡ್ಕೊಳ್ತೀರಿ, ಹಂಗೆ ಈ ದೇಹ ವಿಸ್ತಾರ ಹೋಗಿ ಕೇವಲ ಬಿಂದು ಸ್ವರೂಪದ ಇರಲಿ, ನೆನಪಿರಲಿ, ಸ್ವರೂಪ ಇರಲಿ. ಇದು ಸಹಜ ಆಗ್ಬೇಕ್ರಿ. ನೆನಪು ಮಾಡಿಕೊಂಡು ಕಷ್ಟಪಟ್ಟು ಬಿಂದು ರೂಪದಲ್ಲ, ಬಿಂದು ಅಂದ್ರೆ ಏಕ್ದಮ್ ಏನಾಗ್ಬಿಡ್ಬೇಕು, ಬಿಂದು ರೂಪದಲ್ಲಿ ಸ್ಥಿತ ಆಗಿಬಿಡು. ಯಹಿ ಯೋಗ ಕಿ ಜ್ವಾಲಾ ಸ್ವರೂಪ ಸ್ಥಿತಿ ಹೈ. ಇದೇ ನಿಮ್ಮ ಜ್ವಾಲಾರೂಪದ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಒಂದು ಸೆಕೆಂಡ್ನಲ್ಲಿ ಭಾಳ ಎಲ್ಲ ನಡೆದೈತೆ, ಎಲ್ಲ ಜನ ಕೂತ್ಕೊಂಡಿದ್ದಾರೆ, ಮಾತಾಡಕತ್ರೂ ಕೂಡ ಏಕ್ದಮ್ ಅಭ್ಯಾಸ ಮಾಡಬೇಕೇನು, ನಾನು ಬಿಂದು ಸ್ವರೂಪ. ಸಂಕಲ್ಪಗಳನ್ನ ಏಕ್ದಮ್ ಕಂಟ್ರೋಲ್, 1 ಸೆಕೆಂಡ್ ನಿಲ್ಲಬೇಕು. 1 ನಿಮಿಷ ಅಂತ ಹೇಳಿದ್ದಾರೆ ಬಾಬಾ. 1 ನಿಮಿಷ ಯಾಕೆ? ಮುಂದೆ ಬರೋ ಆಟ ಯಾವುದೈತ್ರಿ? ಸೆಕೆಂಡಿನ ಆಟ ಐತಿ. ಇವತ್ತಿನ ಸೋಮಾನಿದೆ, ನಾನು ಆತ್ಮ ನ್ಯಾರ ಪ್ಯಾರ ಆಗಿದ್ದೇನೆ. ಈ ತಿಂಗಳ ಲಾಸ್ಟ್ ಸೋಮಾನ ಏನೈತಿ, ಎಲ್ಲರ ಜೊತೆನೂ ಇರೋದು. ಆದರೆ ಎಲ್ಲರ ಜೊತೆ ಇದ್ರೂ ಏನಾಗೋದ್ರಿ? ನ್ಯಾರ ಪ್ಯಾರ. ನ್ಯಾರ ಆಗಕ್ಕೆ ಸಾಧ್ಯ ಇಲ್ಲ. ಪ್ಯಾರ ಆಗಿ
ಅಟ್ಯಾಚ್ಮೆಂಟದಲ್ಲಿ ಬಂದು ಡಿಟ್ಯಾಚ್ ಆಗೋಕ್ಕೆ ಎಂದೂ ಆಗಂಗಿಲ್ಲ. ಅದಕ್ಕೆ ಮೊದಲೇನಿರ್ಬೇಕ್ರಿ, ಕಮಲ್ ಹೂವಿನ ಥರ ನ್ಯಾರ ಪ್ಯಾರ. ಬಾಬಾ ನಮಗೆ ಕಲಿಸಿದ್ದೇನ್ರಿ, ನ್ಯಾರ ಪ್ಯಾರ. ಬ್ರಾಹ್ಮಣರ ಅರ್ಥಾರ್ಥ ನ್ಯಾರ ಪ್ಯಾರ. ಈ ಜಗತ್ತಿನಲ್ಲಿದ್ರೂ, ಈ ಜಗತ್ತಿನಲ್ಲಿ ಏನೆಲ್ಲ ನೋಡ್ತಾ ಇದ್ರೂ ಕೂಡ ಇದು ಯಾವುದ್ರದ್ದು ಆಕರ್ಷಣೆಯಲ್ಲಿ ಬರುವಂಗಿಲ್ಲೇ ಇಲ್ಲ. ಓಂ ಶಾಂತಿ.